ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಗುರು ಬಸವ ಮಹಾಸ್ವಾಮಿಯವರ ಪಾದದಲ್ಲಿ ಮಾತನಾಡುವುದು. ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂತಹ ಪರಮ ಪೂಜ್ಯ ಶ್ರೀ ಬಸವ ನಿರಂಜನ ಮಹಾಸ್ವಾಮಿಗಳು ಇವರ ಪಾದದಲ್ಲಿ ಮಾತನಾಡುವುದು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಈ ಮಠದ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಿರುವಂತಹ ಪೂಜ್ಯ ಅವರ ತಂದೆಯವರಿರ್ಬೋದು, ಗುರುಲಿಂಗಯ್ಯ ಅಂತ ಹೆಸರಿಡಲಿಕ್ಕೆ ಕಾರಣೀಭೂತರಾದಂತಹ ಪರಮ ಪೂಜ್ಯ ಲಿಂಗೈಕ್ಯ ಚನ್ನಬಸವ ಶಿವಯೋಗಿಗಳ ಒಂದು ಆಶೀರ್ವಾದವೇ ಗುರುಲಿಂಗಯ್ಯನವರು ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ, ಹತ್ತತ್ರ ಸಾವಿರಾರು ಜನಗಳಿಗೆ ಕೆಲಸ ಕೊಡಲಿಕ್ಕೆ, ಹತ್ತತ್ರ ಒಂದು 150 ಕೋಟಿ ವಾರ್ಷಿಕ ವಹಿವಾಟನ್ನು ಮಾಡುವಂಥ ಒಂದು ದೊಡ್ಡ ಸ್ವದೇಶಿ ದಿಶಾ ಆಗುವಂಥ ಸಂಸ್ಥೆಯನ್ನು ಕಟ್ಟಿರುವಂಥ ನಮ್ಮೆಲ್ಲರ ಹೆಮ್ಮೆಯ ಇವತ್ತಿನ ಮಾದರಿ ನಾಯಕರಾಗಿ, ರಾಜಕಾರಣಿಗಳು ಮಾದರಿ ನಾಯಕರಲ್ಲ, ಆದರ್ಶವಾಗಿ ದೇಶಕ್ಕೆ ಕೊಡುಗೆ ಕೊಡುವಂಥ ನಾಯಕರಾಗಿ ಈ ದೇಶಕ್ಕೆ ಏನಾದರೂ ಒಂದು ಒಳ್ಳೆಯದು ಮಾಡಬೇಕು ಅನ್ನುವಂತಹ ಮನೋಭಾವನೆ ಇರುವಂತಹ ಒಬ್ಬ ಯುವ ನಾಯಕರು ಅಂತ ಅನ್ಬೋದು. ಅವರ ಮಾತುಗಳನ್ನು ನಮಗೆ ಕೇಳಿದ್ರೆ ನಿಮಗೆ ಅರ್ಥ ಆಗ್ತದೆ. ಅಂಥವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಹಾಗೆ ತಾವೆಲ್ಲರೂ ಸಹ ಬಹಳ ಜನ ತಾವು ಬಂದಿದ್ದೀರಿ. ಮಟ್ಟಿಗೆ ಎಷ್ಟು ಸಾವಿರ ಜನ ಇದ್ದಾರೆ ಅಂತ ಗೊತ್ತಿಲ್ಲ, ಎಷ್ಟು ಸಾವಿರ ಜನ ಇರ್ಬೋದು ಅಂದಾಜು? ಒಂದು 5,000 ಜನ ಇದ್ದಾರೆ ಅಂತ ಹೇಳಿಲ್ಲ. ನೀವು ಅಂದ್ಕೊಂಡಿದ್ದೀರಿ ಜನ ಅಲ್ಲ. ಜನ ಇರೋದು ಮುಖ್ಯ ಅಲ್ಲ, ಮನುಷ್ಯರಿರೋದು ಬಹಳ ಮುಖ್ಯ. ನಮ್ಮ ಭಾಷೆ ಅರ್ಥ ಆಗುತ್ತಲ್ಲ. ಜನ ಎಲ್ಲ ಕಡೆಗೂ ಸಿಗ್ತಾರೆ, ಆದ್ರೆ ಮನುಷ್ಯ ಸಿಗೋದು, ಮನುಷ್ಯರೇ ಬೇರೆ ಜನನೇ ಬೇರೆ. ನಿಮ್ಗೆ ಗೊತ್ತಿಲ್ಲ ಎಲ್ಲರೂ? ಅದೇ ಒಳ್ಳೇದು. ಗೊತ್ತಾಗ ಸಮಸ್ಯೆ ಗೊತ್ತಾಗದೆ ಬೇಡ, ಬರೀ ಹೇಳಿದೆ ತಿಳಿತು. ನಾನು ಅದನ್ನೇ ಹೇಳೋದು ನಮ್ಮ ಸಮಸ್ಯೆ ಬೇರೆದಾಗ್ತದೆ. ಅರ್ಥ ಆಯ್ತಲ್ಲ? ಎಷ್ಟು ಜನ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಮನುಷ್ಯರಿದ್ದಾರೆ ಅನ್ನೋದು ಬಹಳ ಮುಖ್ಯ. ಈಗ ನೀವೆಲ್ಲ ಬಂದಿರೋದು ಮನುಷ್ಯರು, ಮನೆಯಲ್ಲಿರೋರೆಲ್ಲ ಜನಗಳು. ಮತ್ತೆ ಬೇರೆ ಪದ ಬಳಸಿದ ತಪ್ಪಾಗುತ್ತೆ, ಅದಕ್ಕೆ ಜನಗಳು ತರಬೇಕು. ಅದನ್ನೇ ಶರಣರು ಹೇಳಿದ್ದು, ಬಹಳ ವಿಶೇಷವಾದಂಥದ್ದು. ಎಲ್ಲರೂ ಶರಣರಾಗ್ಲಿಕ್ಕಿಲ್ಲ, ಎಲ್ಲರೂ ಭಕ್ತರಾಗ್ಲಿಕ್ಕಿಲ್ಲ. ಅಷ್ಟು ಜನಗಳಲ್ಲಿ ಭಕ್ತ ಅವ್ರು ನೋಡಿ ಬಸವಣ್ಣವರು ಚೆನ್ನಾಗಿರ್ತಾರೆ, ನಾನೇ ಭಕ್ತ ಅಂತ ಹೇಳ್ತಾರೆ. ಆ ಥರ ವಿಶೇಷವಾಗಿರುವಂತಹ ತಾವೆಲ್ಲ ಬಂದಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳಿಗೆ ಅನಂತ ಶರಣಾರ್ಥಿಗಳು. ಯಾಕೆಂದ್ರೆ ಈ ಮಾತುಗಳು ಅಥವಾ ಈ ವಿಚಾರಗಳು ನಿಮಗೆ ಮತ್ತೆಲ್ಲೂ ಸಿಗ್ಲಿಕ್ಕಿಲ್ಲದೆ, ಆ ಥರದ ಮಾತುಗಳನ್ನು ಆಡ್ಲಿಕ್ಕೋಸ್ಕರನೇ ಪರಮ ಪೂಜ್ಯರು ನಮ್ಮನ್ನು ಇಲ್ಲಿ ಉಳಿಸ್ಕೊಂಡಿದ್ದಾರೆ. ನಾನು ಬಂದಿದ್ದು 10 ದಿನದ ಯೋಗ ಶಿಬಿರವನ್ನು ನಡೆಸಿಕೊಡ್ಲಿಕ್ಕಾಗಿ. ಆದರೆ ಇನ್ನೂ 5 ದಿನ ಮುಂದುವರಿಸಿ ಅದ್ರ ಜೊತೆಗೆ ಈ ದಿನದ ಒಂದು ಅನುಭವ ಕಾರ್ಯಕ್ರಮದಲ್ಲಿ ಇರಬೇಕಪ್ಪ, ನೀನೊಂದಿಷ್ಟು ಮಾತನಾಡಬೇಕು ಅಂತ ಹೇಳಿ ಪರಮ ಪೂಜ್ಯರು ಕೇಳಿಕೊಂಡಾಗ, ನಾನು ಅಂತ ಏನೋ ದೊಡ್ಡ ವ್ಯಕ್ತಿ ಅಲ್ಲ, ಆದರೂ ಏನೋ ಗೊತ್ತಿಲ್ಲ ಅವರ ಮನಸ್ಸಿಗೆ ಅನಿಸಿದೆ, ಆ ಭಾವನೆ ಅವರಲ್ಲಿ ಬಂದಿದೆ. ಅಂತಹ ಒಂದು ತಾಯಿ ಹೃದಯ ಇರುವಂತಹ ಪರಮ ಪೂಜ್ಯರು ಈ ಊರಿಗೆ ಸಿಕ್ಕಿದ್ದಾರೆ. ಇಲ್ಲಿ ಬಂದಿರೋದು ನಾನು ಬಹಳ ಗಮನಿಸಿದೆ, ಸ್ಥಳೀಯರಿಗಿಂತಲೂ ಹೊರಗಿನಿಂದ ಬಂದಿರೋದೇ ಜಾಸ್ತಿ ಅಂತ ಅನಿಸ್ತದೆ. ಹೌದಲ್ಲ? ಅದೇ ಮರದ ಕೆಳಗಡೆ, ಅದೇನ ದೀಪದ ಕೆಳಗಡೆ ಏನೇನೆ ಕತ್ತಲೆ ನೋಡಿ ಹೇಗಿದೆ. ಪರಮ ಪೂಜ್ಯರ ಬೆಳಕು ಬೆಂಗಳೂರು, ಮೈಸೂರು, ಎಲ್ಲೆಲ್ಲೋ ತಲುಪಿದೆ. ಆದ್ರೆ ಪಾಂಡಮಟ್ಟಿಗೆ ಜನಕ್ಕೆ ಇನ್ನೂ ತಲುಪಿಲ್ಲ ಅಂತ ಅನಿಸ್ತದೆ. ಯಾವ ತಲುಪುತ್ತೆ ನಮ್ಮ ಜನಕ್ಕೆ? ಯಾವ ತಲುಪುತ್ತೇನೆ ಬಹಳ ಜನಕ್ಕೆ? ಯಾವಾಗ ಅರ್ಥ ಆಗದೆ? ಯಾವಾಗ ಬಹಳ ಜನಕ್ಕೆ ಯಾವಾಗ ಅರ್ಥ ಆಗುತ್ತೆ? ಬೇಗ ನಮ್ಮ ಮುಂದಿನ ಮಾತಾಡೋದು ಬರೀ ಇನ್ನೇ ಹೇಳ್ತಾ ಹೋದ್ರೆ ನಮ್ಮ ಮುಂದಿನ ಒಳ್ಳೆ ವಿಚಾರ ಹೇಳ್ಬೇಕಾ ಬೇಡವಾ ನಿಮಗೆ? ಯಾವಾಗ ಅರ್ಥ ಆಗುತ್ತೆ? ಬಿಡಿ, ನೀವು ಯಾಕೋ ಹೇಳಂಗಿಲ್ಲ, ಅದು ಅರ್ಥ ಆಗಲ್ಲ. ಅರ್ಥ ಆಗೋದಿಗೆ ಬಹಳ ದೂರಕ್ಕೆ ಹೋಗಿರ್ತಾರೆ. ಇದೇ ನಮ್ಮ ದೊಡ್ಡ ದುರಂತ, ಹೌದಲ್ಲ? ಹಾಗಾಗೋದು ಬೇಡ ಅನ್ನೋದು ನಮ್ಮ ಭಾವನೆ. ಅದನ್ನ ನೀವು ಇದ್ದಾಗಲೇ ಅನುಭವಿಸ್ಕೊಂಡ್ರೆ, ಇದ್ದಾಗಲೇ ಬಳಸ್ಕೊಂಡ್ರೆ, ಸುಮ್ಮನೆ ಹೇಳಿದ್ದಾರೆ ಶರಣರು, ಸುಮ್ಮನೆ ಅವರೆಲ್ಲ ಮಾತಾಡಿಲ್ಲ. ಶರಣರ ಒಂದೊಂದು ಪದಗಳು ಸಹ ಇವತ್ತು ದೊಡ್ಡ ಒಂದು ಸಂವಿಧಾನದ ಒಂದು ವಾಕ್ಯಗಳಾಗ್ತವೆ. ಅಂತಹ ಮಾತುಗಳನ್ನು ಹೇಳಿರೋದವು ಸುಮ್ಮನೆ ಮಾತುಗಳಲ್ಲವು. ಮಾತು ಅಂತ ಹೇಳಕ್ ಬರೋದೇ ಇಲ್ಲ ಅವರು. ಅಂತಹ ಮಾತುಗಳನ್ನು ಹೇಳಿದ್ದಾರೆ. ಒಂದೊಂದು ಮಾತುಗಳನ್ನ ನಮಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ನಾವು ಅವುಗಳನ್ನ ಸರಿಯಾಗಿ ಬಳಸ್ಕೊಳ್ಳಿಕ್ಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಏನಂತ ಹೇಳಿದ್ರು ಶರಣರು? ಅಂದ್ರೆ ಆ ವಚನದಲ್ಲಿ ಬರುವಂತ ಒಂದು ವಚನದಲ್ಲಿ ಒಂದು ಮಾತು ಹೇಳಿದ್ರೆ ಏನ್ ಹೇಳಿದ್ದಾರೆ? ಕೂಡಲ ಸಂಗನ ಶರಣರಿಲ್ಲದ ಊರು ವನವಾಸ ನರವಿಂದ್ಯ ಕಾಳಿರಣ್ಣ ಅಂತ ಹೇಳಿದ್ರು. ಅದು ಇದ್ರೂ ಬಳಸೋಕೆ ಬರಲಿಲ್ಲ ಅಂತ ಜನಗಳಿಗೆ ಏನಂತ ಹೇಳ್ತಾರೆ? ಇನ್ನೇನು ಹೇಳ್ಬೋದು ಗೊತ್ತಿಲ್ಲ, ಅಥವಾ ಪೂಜೆ ಹೇಳ್ಬೋದು, ನಮಗೆ ಗೊತ್ತಿಲ್ಲ, ಮುಂದುವರ್ತಾರೆ. ಹಂಗೆಲ್ಲ ಮಾತಾಡಕ್ಕೆ ನಮಗೆ ಬರಲ್ಲ. ಆದರೂ ಈ 15 ದಿನಗಳ ಒಂದು ಒಳ್ಳೆಯ ಶಿಬಿರ, ಆರೋಗ್ಯ ಶಿಬಿರ ನಡೆಯಿತು. ತುಂಬಾ ಜನಕ್ಕೆ, ಬಹಳ ಜನಕ್ಕೆ ಆರೋಗ್ಯದಲ್ಲಿ ಬಹಳ ಸುಧಾರಣೆಗಳನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ. ಅದನ್ನ ಪೂಜ್ಯರ ಹತ್ರನೇ ಬಂದು ಎಷ್ಟೋ ಜನ ತಮ್ಮ ಅನುಭವಗಳನ್ನ ಹಂಚ್ಕೊಂಡಿದ್ದನ್ನ ನೀವು ಕೇಳಬಹುದು. ನಿಮಗೆ ಗೊತ್ತಿರಲಿ, 100 ವರ್ಷಗಳ ಕಾಲ ನಾವು ವಾಸ ಮಾಡುವಂತಹ ಮನೆ
ಮನೆ ಯಾವುದು ಅಂತ ಅಂದ್ಕೊಂಡಿದ್ದೀರಿ? ನಾವು 100 ವರ್ಷ ವಾಸ ಮಾಡುವಂತ ಮನೆ ಯಾವುದು? ಯಾವುದು? 100 ವರ್ಷಗಳ ಕಾಲ ವಾಸ ಮಾಡುವಂತ ಮನೆ ಯಾವುದು? ಕೆಲವರು ಗೊತ್ತಿಲ್ಲ, ಅವ್ರು ಕಟ್ಟಿರೋ ಬಿಲ್ಡಿಂಗ್ ಮುಂದ್ಕೊಂಡ್ಬಿಟ್ರೆ ಕೆಲವು ಜನ ಅಯ್ಯೋ ಶಿವನೇ ಸಾರ್ ನೀವು ಹಂಗ ಅನ್ಕೊಂಡಿರಿ, ಬಿಲ್ಡಿಂಗ್ ಪಂಡಿಂಗ್ ಅನ್ಕೊಂಡಿರಿ, ನೀವು ಸತ್ತಲ್ಲಿ ಮನೆ ಒಳಗೆ ಕರ್ಕೊಂಡೆ ಹೋಗಲ್ಲ, ನಿಮ್ಮ ಹೊರಗೆ ಮಲಗಿಸಿದಾರೆ. ಯಾರು ಮಲಗಿಸೋರು? ನಾವಲ್ಲ. ನಿಮ್ಮ ಕೈ ಹಿಡಿದ ಸತಿ ಅಥವಾ ಪತಿ ಅಥವಾ ನಿಮ್ಮ ಮಕ್ಕಳು ನಿಮ್ಮ ಹೆಸರು ಹೇಳಲ್ಲ. ಅವಾಗ ಏನಂತಾರೆ? ಎಣ ಅಂತಾರ್ರಿ. ನಿಮ್ಮ ಮಕ್ಕಳೇ ಅಪ್ಪ, ನಾವ್ ಹೇಳಲ್ಲಪ್ಪ, ನಾವು ಬರ್ತೀವಿ, ಸುಮ್ಮನೆ ನೋಡ್ತೀವಿ, ಹೋಗ್ತೀವಿ. ನಿಮ್ಮ ಜೊತೆಗಿರುವಂತಹ ನೀವೇ ಅಯ್ಯೋ ನನ್ನ ಹೆಂಡತಿ ಮಕ್ಕಳು ಅಂತ ಬಡದಾಡಿ ಸತ್ತಂತಹ ನಿಮ್ಮ ಹೆಂಡತಿ ಮಕ್ಕಳು ಏನಂತಾರೆ? ನಿಮ್ಮನ್ನ ಎಣ ಅಂತ ಕರೀತಾರೆ. ಅಂತ ಇರುವಂತದ್ರಲ್ಲಿ 100 ವರ್ಷ ವಾಸ ಮಾಡುವಂತ ಈ ಶರೀರವನ್ನ ನಾವು ಯಾವ ರೀತಿ ಜೋಪಾನ ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಎಷ್ಟು ಕೇರ್ ಮಾಡ್ತಾ ಇದ್ದೀವಿ? ಈ ಶರೀರಕ್ಕೆ ನೀವೇನು ಇನ್ವೆಸ್ಟ್ ಮಾಡ್ತಾ ಇದ್ದೀರಿ? ಈ ಶರೀರವನ್ನ ಚೆನ್ನಾಗಿ 100 ವರ್ಷಗಳ ಕಾಲ ನನ್ನನ್ನ ಕಾಪಾಡ್ಕೊಂಡು ಹೋಗುತ್ತಲ್ಲ, ಈ ಶರೀರವನ್ನು ಹೆಂಗಿಟ್ಕೋಬೇಕು ಅಂತ ನಾವೇನಾದ್ರು ಯೋಚನೆ ಮಾಡಿದೀವ? ಸ್ವಲ್ಪ ಯೋಚನೆ ಬಂದಿದೆಯಾ ತಲೆವರೆಗೆ? ಬಂದಿದ್ರೆ ಈ ತರ ಹಿಂಗೆಲ್ಲ ನರಳಾಡುವಂತ ಸನ್ನಿವೇಶ ಬರುತ್ತಲೇ ಇರಲಿಲ್ಲ. ಈ ಸಕಲ ಜೀವರಾಶಿಗಳಲ್ಲಿ ಮನುಷ್ಯನು ಒಬ್ಬ, ಬೇರೆ ಎಲ್ಲ. ಗೊತ್ತಾಯ್ತಲ್ಲ? ಒಂಚೂರು ಅರಿವಿದೆ ಅಷ್ಟೇ. ಎಲ್ಲ ಜೀವರಾಶಿಗಳು ಪ್ರಕೃತಿಯಿಂದಲೇ ಇರೋದು, ಪ್ರಕೃತಿಯ ಜೊತೆಗೆ ಒಡನಾಟ ಇರೋದು. ಮನುಷ್ಯನಿಗೆ ಒಂಚೂರು ಅರಿವು ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ? ಅರಿವು ಕೊಟ್ಟಿದ್ದಾನೆ. ಅದನ್ನೇ ಬಸವಣ್ಣವ್ರು ಹೇಳಿದ್ದು, ಅರಿವು ಕೊಟ್ಟಿದ್ದಾನಲ್ಲಪ್ಪ ಪುಣ್ಯಾತ್ಮ. ಏನೋ ಮಲಕ್ಕಿಂತ ಕರ ಕಷ್ಟ ನರನ ಬಾಳುವೆ, ಇದನ್ನೇ ಹೇಳಿದ್ರು. ಇವೆಲ್ಲ ಹೇಳುವಾಗ್ಯಾರೆ, ಅವೆಲ್ಲ ಬಾಯಿಗಾಗಿದ್ದಾವೆ, ಅನುಷ್ಠಾನ ಕಷ್ಟ ಆಗಿದೆ, ಅಷ್ಟೇ ಸಮಸ್ಯೆ. ಎಂಥದ್ರ ಬಗ್ಗೆ ಮಾತಾಡಿಲ್ಲ ರೀ. ದೇಹವೇ ದೇಗುಲ ಅಂತ ಹೇಳಿದ್ರ ಮೇಲೆ ಮತ್ತೆ ಎಷ್ಟು ಜನ ದೇಹನ ದೇಗುಲ ಅನ್ನೋ ತರ ಮಾಡ್ಕೊಂಡಿದ್ದೀವಿ. ಎಷ್ಟು ಜನ ಒದ್ದಾಡ್ತಾ ಇಲ್ಲ, ಹಿಂಸೆ ಅನುಭವಿಸ್ತಾ ಇಲ್ಲ. ಯಾರು ಮಾಡಿರೋದು ಇದು ಶಿಕ್ಷೆ? ಯಾರು ಮಾಡ್ಕೊಂಡಿರೋದು? ಸ್ವಯಂ ಕೃತ ನೀವೇ ಮಾಡ್ಕೊಂಡ ಅಪರಾಧದಿಂದ ಈ ತರದ ಸನ್ನಿವೇಶವನ್ನು ತಂದ್ಕೊಂಡಿರೋದು, ಬೇರೆ ಯಾರು ಅಲ್ಲ. ನಾವು ಮಾಡ್ಕೊಂಡಿರೋದ್ರಿಂದ. ಗೊತ್ತಾಯ್ತಲ್ಲ? ಎಂಥ ಶರೀರ ಇದು, ಇಂಥ ಅದ್ಭುತವಾದಂಥ ಶರೀರವನ್ನ ಈ ವಿಜ್ಞಾನಿಗಳು ಇಷ್ಟೆಲ್ಲ ಟೆಕ್ನಾಲಜಿ ಬಂದಿದ್ರು ನಿಮ್ ಕೈಲಿ ಒಂದು ಚೂರು ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ರೀ. ಅಂಥದ್ದು ದೇವರು 100 ವರ್ಷ ಕಂಪಳಿಸಿದ್ದಾನೆ. 100 ವರ್ಷಗಳ ಕಾಲ ಎಲ್ಲ ಅಂಗಾಂಗಗಳು ಕೆಲಸ ಮಾಡ್ಬೇಕು ಅಂತಲೂ ಅಗ್ರಿಮೆಂಟು ಆಗಿದೆ. ನೋಡ್ರಿ, ಕೇಳಿಸ್ಕೊಂಡು ನಿಮ್ಗೆಲ್ಲ ಯಾರು ಹೇಳಲ್ಲ. ಮತ್ತೆ ಇವೆಲ್ಲ ನಿಮ್ ಯಾವ ದೊಡ್ಡ ಓದಿರೋ ಫಿಲಾಸಫಿಲ ಸಿಗಲ್ಲ. ನಮ್ಮ ಅನುಭವದಿಂದ 25 ವರ್ಷಗಳ ಕಾಲ ಈ ದಾರಿಯಲ್ಲಿ ಇರೋದ್ರಿಂದ, ಈ ದಾರಿಯಲ್ಲಿ ಹೋಗ್ತಾ ಇರೋದು ಗೊತ್ತಾಗಿರೋದ್ರಿಂದ ಇಲ್ಲಿ ತನಕ ನಾನು ಯಾವುದೇ ಔಷಧಿ ಮಾತ್ರೆಗಳನ್ನು ತೆಗೆದುಕೊಳ್ಳಲ್ಲ. ಯಾವಾಗ ಇದರ ಬಗ್ಗೆ ಸರಿಯಾಗಿ ಅರಿವಾಯಿತು ಅವತ್ತಿನಿಂದ ಇಲ್ಲಿ ತನಕ ಮಾತ್ರೆ ಔಷಧಿಗಳನ್ನು ಉಪಯೋಗಿಸದೆ, ನಾನಷ್ಟೇ ಅಲ್ಲದೆ ನನ್ನ ಜೊತೆ ಬಂದ ನನ್ನ ಶ್ರೀಮತಿಯವರು 10 ವರ್ಷದಿಂದ ಯಾವುದೇ ಮಾತ್ರೆಯನ್ನು ತೆಗೆದುಕೊಳ್ಳದೆ, 2 ಮಕ್ಕಳುಗಳ ಜನನ ಅಥವಾ ಆಸ್ಪತ್ರೆಗೆ ತೋರಿಸದೆ, ಇವತ್ತು 2 ಮಕ್ಕಳುಗಳು 8-9 ವರ್ಷದ 2 ಮಕ್ಕಳಿದ್ರು, ಅವ್ರಿಗೂ ಒಂದು ಔಷಧಿ ಮಾತ್ರೆಯನ್ನು ಕೊಡೋದು, 103 ಬಾರಿ ರಕ್ತದಾನ ಮಾಡಿ ಸುಮ್ಮನೆ ಇರ್ತಾ ಇದೆ ಕಂಡ್ರ. ಇವತ್ತು ಹೇಳಕ್ ಚಂದ, ನಾನೇನ್ ಮಾಡ್ತಾ ಇದ್ದೇನೆ ಬಹಳ ಕಷ್ಟ. ಯಾಕೆ ನಮಗೂ ಮುರಳಿಗಣ್ಣರಿಗೂ ಒಂಥರ ಅವಿನಾಭಾವ ಸಂಬಂಧ ಅಂದ್ರೆ, ಅವರು ಹೇಳ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ, ನಾನು ಅಷ್ಟೇ ಹೇಳ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ. ಬರೀ ಹೇಳಕ್ತಾ ಇಲ್ಲ. ಇವಾಗ ಬಹಳ ಜನ ಎಲ್ಲ ಹೇಳ್ತಾರೆ, ಇವಾಗ ಡಾಕ್ಟರ್ ಬಹಳ ಜನ ಹೇಳ್ತಾರೆ ಹಿಂಗ್ ಮಾಡ್ಬೇಕು ಅಂತ, ಆದ್ರೆ ಮಾಡೋದು ಮಾತ್ರ ಅಂತ ಕೆಲಸವೇ. ಇವತ್ತು ನಮ್ಮ ಜನ ಡಾಕ್ಟರ್ ಬದುಕ್ತಾರೆ ಅಂತ ಡಾಕ್ಟರ್ ಹತ್ರ ಹೋಗ್ತಾರೆ, ಡಾಕ್ಟರ್ಗಳೇ ಸಾಯ್ತಾರೆ, ಆದ್ರೆ ನಮ್ಮ ಜನ ಡಾಕ್ಟರ್ ಹತ್ರ ಹೋಗಕ್ ಬಿಡ್ತಾರೆ. ಹೆಂಗಿದ್ರೆ ನಾವು ನಮ್ಮ ಹತ್ರ ಬರೀ ಬದುಕಿಸ್ತೀವಿ, ನಿಮ್ಮನ್ನ ಗ್ಯಾರಂಟಿ ಕಂಡ್ರಿ ಅಂತ ಹೇಳಿದ್ರು ನಮ್ಮ ಹತ್ರ ಬರೋದು ಬಹಳ ಕಡಿಮೆ. ಈ ಊರು ಜನಕ 50 ಜನ ಹೋಗೋಕೆ ಬರೋದು ಎಂತಂದ್ರೆ ಏನು ಅಲ್ಲ, 100 ಜನ ಬರಬೇಕು. ಯಾಕೆ ಗೊತ್ತಾಗಿಲ್ಲ. 100 ವರ್ಷ ಕೆಲಸ ಮಾಡುವಂತ ಈ ಶರೀರವನ್ನ ದೇವರು ಎಲ್ಲ ಅಂಗಗಳು 100 ವರ್ಷ ಕೆಲಸ ಮಾಡ್ತವೆ ಅನ್ನುವಂಥದ್ದು ಅರಿವು ನಮ್ಗೆ ಇಲ್ದಲೇ ಇರೋದೇ ದೊಡ್ಡ ತಪ್ಪು. ಈ ಕೆಲವು ಜನ ಏನ್ ಅನ್ಕೊಂಡ್ರೆ ಗೊತ್ತಾ, ಇವನ್ ಮಾಡೋ ತಪ್ಪಿನಿಂದ ಅವನ ಹಣೆ ಬರ ಅಷ್ಟೇ ಕಂಡ್ರಿ, ಅವನ ಜೀವನ ಅಷ್ಟೇ ಅಲ್ವಾ. ಕೆಲವು ಕೇಳೋದಷ್ಟೇ ಎಲ್ಲರೂ ಯಾರಿಂದ, ಯಾರು ಮಾಡೋ ತಪ್ಪಿನಿಂದ ಆಗಿರೋದು? ನೀವು ಮಾಡೋ ತಪ್ಪಿನಿಂದ ನೀವು ಮಾಡ್ಕೊಂಡು ದೂರದ ಯಾರನ್ನ ಅವನ ನಮ್ಮ ಬರ್ದಿದ್ದ ಅಷ್ಟೇ ಕಂಡ್ರಿ ಅವನ ಆಯಸ್ಸು ರೀ. ಖಂಡಿತ ಇಲ್ಲ ರೀ. ನೀವೇನು ಅನ್ಕೊಂಡಿದ್ರಿ ಹಣೆ ಬರ ಬರ್ಕೊಳ್ಳೋರು ನೀವು. ಯಾಕೆಂದ್ರೆ ದೇವರು ಅಗ್ರಿಮೆಂಟ್ ಮಾಡಿರ್ತಾನೆ ಏನಂತ ಗೊತ್ತಾ, ಎಲ್ಲ ಅಂಗಾಂಗಗಳು 100 ವರ್ಷ ಕೆಲಸ ಮಾಡ್ತವೆ. ಕೇಳ್ಕೊಳ್ಳಿ, ಬಹಳ ಒಳ್ಳೆ ಮಾತಿದಲ್ಲ. 100 ವರ್ಷ ಕೆಲಸ ಮಾಡ್ತವೆ, ಅದಕ್ಕೆ ನಾನ್ ಗ್ಯಾರಂಟಿ. ಯಾರಿಗೆ ಹೇಳೋದು? ಯಾರಿಗೆ ಹೇಳೋದು? ನಿಮ್ಮ ತಾಯಿ ಗರ್ಭದಲ್ಲಿ ನಂದು ನಿಮ್ದು ಜನನ ಆಗ್ಬೇಕಾದ್ರೆ ದೇವರು ಸೃಷ್ಟಿಯನ್ನು ಮಾಡ್ಬೇಕಾದ್ರೆ ಅವನಿಗೆ ಹಂಗಂತಲೇ ಅಗ್ರಿಮೆಂಟ್ ಮಾಡ್ಕೊಡೋದು. ಏನಂತ 100 ವರ್ಷ ಕೆಲಸ ಮಾಡ್ತಾವಪ್ಪ,
ಅದಕ್ಕೆ ನಾನು ಗ್ಯಾರಂಟಿ, ಆ 100 ವರ್ಷ ಕೆಲಸ ಮಾಡುವಂತ ಅಂಗಾಂಗಗಳಿಗೆ ಏನ್ ತಿಂದ್ರೆ ನಿನ್ನ 100 ವರ್ಷ ಕೆಲಸ ಮಾಡ್ತವೆ, ಏನ್ ಕುಡಿದ್ರೆ ನಿನ್ನ ಅಂಗಾಂಗಗಳು 100 ವರ್ಷ ಕೆಲಸ ಮಾಡ್ತವೆ, ನೀನ್ ಏನನ್ನ ಆಲೋಚನೆ ಮಾಡಿದ್ರೆ ನಿನ್ನ ಅಂಗಾಂಗಗಳು ನಿನ್ನ ಜೊತೆ ಕೈ ಜೋಡಿಸ್ತವೆ. ಅಷ್ಟನ್ನ ಮಾತ್ರ ಮಾಡೋದನ್ನ ನಿನಗೆ ಬಿಟ್ಟಿದ್ದೀವಿ. ಯಾರಿಗೆ ಬಿಟ್ಟಿರೋದು? ಯಾರಿಗೆ ಬಿಟ್ಟಿರೋದು? ನನಗೆ ಬಿಟ್ಟಿರೋದು ಅಂತ ದೇವರು ಹೇಳ್ತಾರೆ. ಯಾವುದಾದ್ರು ಪ್ರಾಣಿ ತಪ್ಪು ಯಾವ ತರ ಮಾಡಿದೆಯಾ ಅಂದ್ರೆ ಇಲ್ಲಿ ತನಕ? ಹಸು ಹುಲ್ಲು ಬಿಟ್ಟು ಏನಾದ್ರು ಬೇರೆ ತಿಂದಿದೆಯಾ? ಮತ್ ಮನುಷ್ಯನಿಗೆ ಯಾಕೆ ಬಂದು ಕಾಯಿಲೆಗಳು? ಯಾವ ಪ್ರಾಣಿಗಳಿಗೂ ಬಂದಿಲ್ಲದೆ ನೀವು ಸಮೀಕ್ಷೆ ಮಾಡಿದ್ರೆ ನಾನು ಆಲೋಚನೆ ಮಾಡ್ತಾ ಇದ್ದೆ. ಇವತ್ತು ಎಷ್ಟೋ ಮನೆಗಳಲ್ಲಿ ನಮ್ಮ ಈಗೇನೋ ನಮ್ಮ ಅಜ್ಜ ಅಜ್ಜಿ ಅವರೆಲ್ಲ ಇದ್ದಾಗ ಹಸುಗಳನ್ನ ಎತ್ತುಗಳನ್ನ ಸಾಕಿರೋದು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಎಲ್ಲ ತರದ ಪ್ರಾಣಿಗಳನ್ನು ಸಾಕಿರೋದಿದೆ. ನೀವು ಸೂಕ್ಷ್ಮ ಗಮನಿಸಿ, ಒಂದು ಹಸುವಿನ ಆಯಸ್ ಎಷ್ಟಿದೆ ಅಂದ್ಕೊಂಡಿದೆ? ಒಂದು 25 ವರ್ಷ ಅಂದ್ಕೊಳ್ಳಿ, ಅಂದಾಜು ಅಷ್ಟಿರ್ಬೋದು. ಆ ಹಸು ಬರು ಹಾಕಿದಾಗಿಂದ ಹಿಡಿದು ಹಸುವಿನ ಆಯಸ್ 25 ವರ್ಷ ತನಕ ಆಯಸ್ಸು ತುಂಬೋ ತನಕ ಒಂದು ದಿನ ನರಳಿದ್ದಿಲ್ಲ, ಒಂದು ದಿನ ನಿಮ್ಮ ಒದ್ದಾಡಿದ್ದಿಲ್ಲ, ಮತ್ತೆ ಆಯಸ್ಸಿಗಿಂತ ಒಂದು ದಿನ ಕಡಿಮೆ ದಿನ ತನ್ನ ಜೀವಿತಾವಧಿಯನ್ನು ಮುಗಿಸಿದ್ದಿಲ್ಲ. ನಮ್ಮ ತಂದೆಯರೆಲ್ಲ ಅಥವಾ ನಮ್ಮ ಅಜ್ಜಿ ಹೇಳೋರು, ಈ ಮನೆ ಹಸು ಬರಾಕಿದ್ದು ನಮ್ಮನೆ 25 ವರ್ಷದಿಂದ ಹತ್ತತ್ರ 8 ಕರು ಆಗಿದೆ, 9 ಕರು ಆಗಿದೆ, 10 ಕರು ಆಗಿದೆ. ಹತ್ತತ್ರ 2 ವರ್ಷಕ್ಕೊಂದು ಬರುವುದು ಒಂದು 20, 23, 24 ವರ್ಷ ನೋಡು. ಇದು ಆಯಸ್ 25 ವರ್ಷ, ಇನ್ನೂ ಚೆನ್ನಾಗಿದೆ, ಒಂದು ದಿನ ಮಾಡಲಿಲ್ಲ, ಸತ್ತ ಇಲ್ಲೇ ಮಣ್ಣು ಮಾಡೋಣ ಅನ್ನೋಷ್ಟು ರೀತಿಯಲ್ಲಿ ಬದುಕಿರೋಂಥದ್ದು. ಯಾವೂ ಸಹ ಅಸಹಜವಾಗಿ ತನ್ನ ವಯಸ್ಸಿಗಿಂತ ಕಮ್ಮಿ ದಿನ, ಒಂದು ದಿನವೂ ಯಾವ ಜೀವನ ಸತ್ತಿಲ್ಲ ಅಂದ್ರೆ ಮನುಷ್ಯನಿಗೆ ಮತ್ತೆ ಇಷ್ಟೆಲ್ಲ ಎಲ್ಲಾ ಜೀವಿಗಳಿಗಿಂತಲೂ ಹೆಚ್ಚು ಆಯಸ್ ಕೊಟ್ಟು ಫೋನಲ್ಲಿ ಆರ್ಪಾಡಿ ಸರ್. ಅದು ಏನ್ ಇಲ್ಲಿ ಬಂದ್ರು ಫೋನು ಅವು ಎಂಥವು ಸರ್ ಸೈಲೆಂಟ್ ಮಾಡಿಟ್ಕೊಳ್ರಿ. ಇಂಥ ವಿಚಾರಗಳು ಮತ್ತೆಲ್ಲೂ ಸಿಗಲ್ಲ ನಿಮಗೆ. ಹೇಳಿದಲ್ಲ, ನೀವು ನಮ್ಮನ್ನು ಬರ್ಬೇಕಾಗುತ್ತೆ. ನಾವು ಇಲ್ಲೇ ತಿಳ್ಕೊಂಡ್ರೆ ನಮ್ದು ಗುರ್ಲಿಂಗಣ್ಣದು ನಮ್ದು ಹಾಸನ ಜಿಲ್ಲೆ. ಮತ್ ನೀವು ಕರೆದಾಗೆಲ್ಲ ಬರೋಕ್ಕಾಗಲ್ಲ, ನಮ್ಮ ಪೂಜಾರಿ ಕರೆದಾಗ ಅಷ್ಟೇ ಬರ್ಬೋದು. ಮತ್ ಬನ್ನಿ ಸಹ ಬಹಳ ಜನ ಮಾತಾಡ್ತೀರಿ ಅಂದ್ರೆ ನಮ್ಗೆ ಹಂಗೆಲ್ಲ ಕಷ್ಟ. ಯಾಕೆ ನಮಗೂ ಒಬ್ಳೆ ಹೇಳ್ತಿದ್ದಾರೆ ಈಗ ಅವ್ರಿಗೂ ಅಷ್ಟೇ ನನಗೂ ಅಷ್ಟೇ. ಮತ್ತೆ ಪೂಜಾರಿಗೆ ಆಗಲಿಲ್ಲ, ಅವ್ರು ಬೇಕಾದ್ರೆ ತೊಂದರೆ ಗೊತ್ತಾಯ್ತಲ್ಲ. ಹಂಗಿದ ಮೇಲೆ ನಮ್ಮ ಮತ್ತೆ ಅವರೆಲ್ಲ ಬಿಟ್ಟು ನಾವಿಲ್ಲೆಲ್ಲ 15 ಗಂಟೆ ಇದ್ದು ಏನ್ರಿ ಕತೆ ಸುಮ್ಮನೆ ಅಲ್ಲ. ಏಕೆಂದ್ರೆ ಅಂತ ಸನ್ನಿವೇಶ, ಅಂಥದ್ರಲ್ಲಿ ಎಲ್ಲಾ ಜೀವಿಗಳು ಚೆನ್ನಾಗಿ ಬದುಕಬೇಕಾದ್ರೆ ಮನುಷ್ಯನಿಗೆ ಯಾಕೆ ಪರಿಸ್ಥಿತಿ ಬಂದ್ರೆ ಬರಬಾರ್ದಲ್ಲ. ಇವತ್ತು ನಿಮ್ ತಲೆ ಒಳಗೆ ಆಲೋಚನೆ ಬರಲೇ ಅಲ್ವಾ? ಅದು ಇವತ್ತು ಆಲೋಚನೆ ಮಾಡಕ್ಕೆ ನಿಮಗೆ ಇನ್ನೂ ನಾಗರಿಕತೆ ಬೆಳೆದು 80 ವರ್ಷಕ್ಕೆ ಕೇಳಿದ್ರಪ್ಪ, 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ. ಹೌದ್ರಿ, ಬಂತು ಭಾರತ ದೇಶಕ್ಕೆ ಏನ್ ಮಾಡಕ್ ತಗೊಂಡು ನಾವೇನಾದ್ವಿ ರೀ? ಈ ದೇಶದಲ್ಲಿ ಅಷ್ಟೇ ಸಾಯ್ತಿರೋದು ಹೀಗೆ ರೋಗ ರುಜಿನ ಕ್ಯಾನ್ಸರ್ ಆಳ ಮೂಳ ಎಲ್ಲವ ನಿಮ್ಮ ಇದೇ ಪಕ್ಕದ ನಮ್ಮ ದೇಶ ಇನ್ನೂ ನಮ್ಗಿಂತ ಚಿಕ್ಕ ದೇಶ ಜಪಾನ್ ಅನ್ನೋ ದೇಶ ನೋಡ್ರೆ ನೀವು ಸರಾಸರಿ ಹುಡುಕಿದ್ರೆ 120 ವರ್ಷ 130 ವರ್ಷ ಈಗಲೂ ಈ ಪ್ರೆಸೆಂಟ್. ಮತ್ತೆ ನಿಮ್ಮ ಕಣ್ಣಿಗೆ ಕನ್ನಡಕ ಹಾಕಿಲ್ಲ, ಕಿವಿ ಕೇಳಲ್ಲ ಅನ್ನಂಗಿಲ್ಲ. ಅಯ್ಯೋ ಈಗಲೂ ಡ್ರೈವಿಂಗ್ ಮಾಡ್ತಾರೆ. ಒಂದು 3-4 ಪುಸ್ತಕ ಇದಾವೆ, ನಾವೆಲ್ಲ ಸಿಕ್ಕಿರೋ ಓದ್ರಿ, ಕನ್ನಡ ಓದಾಗಿದೆ. ಇಕಿಗೈ ಅಂತ ಒಂದಿದೆ, ಇನ್ನೊಂದು 3-4 ಪುಸ್ತಕ ಇದೆ, ಬಹಳ ಚೆನ್ನಾಗಿ ಬರ್ತಿದ್ದಾರೆ. ಅವರ ಜೀವನ ಶೈಲಿ ಹೆಂಗಿದೆ, ಇವತ್ತು ಅವ್ರು ಚೆನ್ನಾಗಿದ್ದಾರೆ, ಇವತ್ತು ದೀರ್ಘಾಯುಷಿಗಳಾಗಿದ್ದಾರೆ. ಮತ್ತೆ ನಮ್ಮ ದೇಶದ ಯಾವ್ದೋ ಹೇಳ್ತಿಲ್ಲ ಕತೆ, ಅವ್ರದ್ದು ಹೇಳ್ತಾ ಇದ್ದೀನಿ. ಈ ಪ್ರೆಸೆಂಟ್ ಮತ್ತೆ ನಾನು ಹೇಳ್ತಾ ಇರೋದು ಇದ್ದರೆ ಮಂಡಿ ನೋವಿಲ್ಲ, ಸೊಂಟ ನೋವಿಲ್ಲ, ಎಂತ BP ಶುಗರ್ ನೀವೇನಂದ್ರೆ ನಾವು ಯಾವೂ ಇಲ್ಲ. ಹೆಂಗಿದ್ದಾರೆ ಒಂದ್ಸರಿ ಓದ್ಬಿಡಿ. ನಾವೇಕೆ ಹಿಂಗ ಆಗ್ತಾ ಇದ್ದೀವಿ? ನಾವ್ಯಾಕೆ ಈ ರೀತಿ 80 ವರ್ಷ ಬಂದ್ರು ನಾವೇನ್ ಸುಧಾರಿಸಿದ್ವಿ? ಸ್ವತಂತ್ರ ಪೂರ್ವದಲ್ಲಿ ಭಾರತ ದೇಶದಲ್ಲಿ ಎಷ್ಟೆಲ್ಲ ಆರ್ಥಿಕವಾಗಿ ನಾವು ಬಡತನದಲ್ಲಿ. ಈಗ ನಮ್ಮ ಗುರುಗಳ ಅಕ್ಕ ಹೇಳ್ತಾ ಇದ್ರು, ನಾವಿಲ್ಲಿ ಬಂದಾಗ ಇವೆಲ್ಲ ನಾಟಿ ಹಂಚಿನ ಮನೆ ಇತ್ತು ಈ ಊರಲ್ಲಿ. ಅಂದ್ರೆ ಒಂದು 40 ವರ್ಷದ ಹಿಂದೆಯಿಂದ ಹೇಳ್ಬೇಕಿತ್ತು. ಮಂಗಳೂರು ಹಂಚಿನ ಮನೆ ಅಂದ್ರೆ ಅದು ದೊಡ್ಡ ಶ್ರೀಮಂತಿಕೆ ಮನೆ. ಈಗ ನೋಡಿದ್ರೆ ಯಾವ ನಾಟಿ ಹಂಚಿನ ಮನೆ ಇಲ್ಲ, ಎಲ್ಲ ದೊಡ್ಡ ದೊಡ್ಡ ಕಟ್ಟಡಗಳಾಗಿದ್ದಾವೆ. ಹೌದು ಸರಿ, ಆ ಕಟ್ಟಡಗಳಾಗಿದ್ದಾವೆ. ಆ ಮನೆ ಒಳಗೆ ಎಷ್ಟು ವರ್ಷ ಬದುಕ್ತಾ ಇದೀವಿ ದೊಡ್ಡ ದುರಂತವಾ? ಅಂದ್ರೆ ಆರ್ಥಿಕವಾಗಿ ದೇಶ ಅಭಿವೃದ್ಧಿ ಪಥದಲ್ಲಿ ಹೋಗ್ತಾ ಇದೆ. ಏನಾಗ್ತಿದೆ? ದೇಶ ಅಭಿವೃದ್ಧಿ ಪಥದಲ್ಲಿ ಹೋಗ್ತಾ ಇದೆ. ಆದರೆ ಆರೋಗ್ಯ ಕ್ಷೇತ್ರದಲ್ಲಿ ಭಾರತ ಅನ್ನುವಂಥ ದೇಶ ಪೂರ ವಿಶ್ವದಲ್ಲೇ ಅತ್ಯಂತ ಕೆಳಮಟ್ಟಕ್ಕೆ ಬರ್ತಾ ಇದ್ದೀವಿ. ಅಷ್ಟೇ ಅಲ್ಲರಿ, ಆರೋಗ್ಯ ಕ್ಷೇತ್ರದಲ್ಲಿ ತಳಮಟ್ಟಕ್ಕೆ ಬರೋದೋಗ್ಲಿ ಆಯಸ್ಸಲ್ಲೂ ಭಾರತ ದೇಶ ಕೆಳಮಟ್ಟಕ್ಕೆ ಬರ್ತಾ ಇದೆಯಲ್ಲ. ನೀವೇನ್ ತಗೊಂಡೇ ಮಾಡ್ತೀರಾ? ನಿಮಗೆ ಮುಂದೆ ಇನ್ನೊಂದು ಸ್ವಲ್ಪ ವರ್ಷ ಕಾಯಿದೆ. ಒಂದ್ 2-3 ಗಂಟೆ ಕೆಲಸ ಮಾಡಿ 4 ಗಂಟೆ ಕೂಲಿ ಕೆಲಸ ಹೋದ್ರೆ 1,000-1,500 ದುಡ್ಡು ಕೊಡ್ಬೋದು. ಈಗಲೇ ದುಡ್ಡಿಗೆ ಹಣದ ಯಾರು ತೆಗೆದು ಒಬ್ಬ ಬಡವ ತೆಗೆದು 500,000 ತೆಗಿತಾರೆ ನೋಟನ್ನ. ಅಷ್ಟು ಆರ್ಥಿಕವಾಗಿ ಸಬಲರಾಗ್ತಾ ಇದ್ದೀವಿ. ಆದ್ರೆ ಆರೋಗ್ಯದಲ್ಲಿ ಎಷ್ಟು ಸುಧಾರಣೆ ಕಂಡಿದ್ದೀವಿ? ಯೋಚನೆ ಮಾಡ್ಬೇಕಲ್ವಾ ನಾವು ಯಾರು ಆ ಯೋಚನೆ ಬರ್ತಿರೇ ಇಲ್ವಲ್ಲ ರೀ. ತಲೆ ಒಳಗೊಂಚು ಯೋಚನೆ ಮಾಡಿ ಮಕ್ಕಳಿಗೆ ಆಸ್ತಿ ಮಾಡೋದಲ್ಲ, ಮಕ್ಕಳಿಗೆ ಮುಂದೆ ಆರೋಗ್ಯವಾಗಿ ಬದುಕ್ತಾರೆ ಇರೋ ಯೋಚನೆ ಮಾಡಿ ನೀವು.
2040ನೇ ಇಸ್ವಿಗೆ ಭಾರತೀಯರು 40 ವರ್ಷಕ್ಕೆ ಬರೋದಂತ ಆಯಸ್ಸು. 40 ವರ್ಷಕ್ಕೆ ಬರೋದ್ರೆ ಇಷ್ಟೆಲ್ಲ ದುಡ್ಡು ಮಾಡ್ಬೇಕ? ದುಡ್ಡು ಮಾಡಬೇಕು ಅಂತ ಇದ್ರೆ ದೀರ್ಘಾಯುಷಗಳಾಗಿ ಬದುಕದಿದ್ರೆ ದುಡ್ಡು ಮಾಡಿ. ಹಿಂಗೆಲ್ಲ 30-40 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಅದಕ್ಕೆ ಸಾಯದಾರ ದುಡ್ಡು ಬೇಡ. ಏನಕ್ಕೆ ದುಡ್ಡು ಬೇಕು? 40 ವರ್ಷ ಸಾಯದಾರ ಇಷ್ಟೊಂದು ದುಡ್ಡು ಮಾಡ್ಬೇಕ? ಅದಕ್ಕೆ ಹೊಟ್ಟೆಗೆ ಏನ್ ತಿಂತೀರಿ ಅನ್ನೋದು ಯೋಚನೆ ಮಾಡಿ. ನಮ್ಮ ಜನ ಏನಾಗಿವೆ ಭಾರತೀಯರು ಅಂದ್ರೆ, ಒಳ್ಳೇದು ಒಂದ್ ಸ್ವಲ್ಪ ಕ್ವಾಲಿಟಿ ಅಂದ್ರೆ ಅದ್ರ ಬಗ್ಗೆ ತಿರಸ್ಕಾರ ಜಾಸ್ತಿ. ಇಷ್ಟೊಂದು ದುಡ್ಡು ಕೊಡ್ಬೇಕ? ಸತ್ ಮೇಲೆ ಮೈ ಮೇಲೆ ಬಟ್ಟೆನೇ ಬಿಡಲ್ಲ ಅಂದ್ರೆ ನೀವು ಇದ್ರೆ ಚಂದ ಜೀವನ. ನೀವಿದ್ರೆ ಚಂದ ಬೆಲೆ ಇರೋದು. ನೀವು ಸತ್ರೆ ಒಂದು ಚೂರು ಬೆಲೆ ಇಲ್ಲ. ನಿಮ್ಮ ಮೈ ಮೇಲೆ ಎಂಥದ್ದು ಬಿಡೋದಿಲ್ಲ. ಹೊಟ್ಟೆ ತಿನ್ಕೊಂಡು ಚಂದಾಗಿರೋದು ಕಲ್ತ್ಕೋಬೇಕು ನಾವು. ಯಾಕೆ ಹೇಳಿದ್ರೆ ಗೊತ್ತಾ? ಇವತ್ತಿನ ಪರಿಸ್ಥಿತಿ ಆರೋಗ್ಯವಿದ್ದನಿಗೆ ಗೌರವ. ಇದು ಸರಿಯಾಗಿ ತಿಳ್ಕೊಳ್ಳಿ. ಯಾರಿಗೆ ಗೌರವ? ನೀವೇನಾರ ಆರೋಗ್ಯ ಕೆಡಿಸ್ಕೊಂಡ್ರಿ ಇದ್ರೆ ನಿಮ್ಮ ಮನೆಯಲ್ಲಿ ನಿಮಗೆ ಗೌರವ ಕೊಡಲ್ಲ. ನಿಮ್ದು ಬ್ಯಾಲೆನ್ಸ್ 1 ಕೋಟಿ ಇರ್ಬೋದು, 2 ಕೋಟಿ ದುಡ್ಡು ಇರ್ಬೋದು, ಯಾರ ಹತ್ರ ನಿಮ್ಮ ಹತ್ರನೇ ಬ್ಯಾಲೆನ್ಸ್ ಇದ್ರು ನಿಮಗೆ ಯಾರು ಗೌರವ ಕೊಡಲ್ಲ. ಇದನ್ನ ಮೊದಲು ತಿಳ್ಕೊಳ್ಳಿ. ಮೊದಲಿತ್ತು ಗೌರವ. ಈ ಊರಿನ ಗೌಡ್ರು ಬಂದ್ರೆ, ಇವರು 100 ಎಕರೆ ಅಡಿಕೆ ತೋಟ ಇದ್ರೆ ಬನ್ನಿ ಗೌಡ್ರಿ ಅಂತ ನೋಡಿ ಹೆಂಗಂದ್ರೆ ಗೌಡ್ರು ಹೆಂಗ್ ಮತ್ತೆ ಅವ್ರು ಹೆಂಗ್ ಗೌರವ ಕೊಡ್ಬೇಕು ಅನ್ನೋರು. ಇವತ್ತು ಗೌಡ್ರು ಕೇಳಲ್ಲ, ಯಾರನ್ನು ಕೇಳಲ್ಲ. ನೀವು ಚಂದಿದ್ರ ಏನ್ ಮಾಡ್ತಾರೆ? ಯಾರು? ನಿಮ್ಮ ಮನೆಯಲ್ಲಿ ನಿಮಗೆ ಗೌರವ ಕೊಡಲ್ಲ. ನೀವು ಆರೋಗ್ಯ ಕೆಡಿಸ್ಕೊಂಡ್ರೆ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ನಿಮ್ಮ ಹೆಂಡತಿ ಮಕ್ಕಳಿಗೆ ಗೌರವ ಕೊಡೋದು. ಆರೋಗ್ಯ ಅಂದ್ರೆ ಏನು ಇಲ್ಲ ರೀ, ಒಳ್ಳೆ ಆಹಾರವನ್ನೇ ಔಷಧಿ ಮಾಡ್ಕೊಳ್ಳಿ. ಅದನ್ನೇ ಹೇಳ್ತಾ ಇರೋದು. 15 ದಿನದ ಬಡ್ಕೊಂಡಿಲ್ಲಿ 15 ದಿನದಲ್ಲಿ ಇಷ್ಟೆಲ್ಲ ಬಹಳ ಜನಕ್ಕೆ ಮಂಡಿ ನೋವು ಚೆನ್ನಾಗಿ ಪೂರಕ್ಕೆ ಆಗ್ತಿಲ್ಲ. ಯಾರೋ ಒಂದು ತಾಯಿ ಬಂದವರಿಗೆ ಗೊತ್ತಿಲ್ಲ, 4 ಲಕ್ಷ ಕೇಳಿದ್ರಂತೆ ಆಪರೇಷನ್ಗೆ. ಇವತ್ತು ಬರೀ ನಮ್ಗೆ ಯೋಗಕ್ಕೆ ಬಂದು ನಾನು ಕೊಡುವಂತ ನಮ್ಮ ಕುಲಿಂಗನವ್ರು ಮಾತಾಡ್ತಾರೆ, ತೆಂಗಿನ ಎಣ್ಣೆ ಅದು ಬೇಕಾದ ಕ್ಯಾಪ್ಸೂಲ್ ಕೊಟ್ರಿ. ಈಗಲೇ ಒಂದು ವಾರಕ್ಕೆ ನನ್ನ ಕಾಲು ಮೊಚ್ಚಕ್ಕೆ ಕಷ್ಟ ಚೆನ್ನಾಗಾಗಿದ್ದಾರೆ, ಸೊಂಟ ಚೆನ್ನಾಗಾಗಿದ್ದಾರೆ. ಈಗ ಇಲ್ಲೊಂದು ರಿಪೋರ್ಟ್ ಇದೆ. ನಿಮ್ಗೆ ವಾಸ್ತವಿಕ ಸತ್ಯ ಹೇಳ್ಬೇಕಲ್ವಾ? ಸುಮ್ಮನೆ ಏನೋ ಪ್ರಾಕ್ಟಿಕಲ್ ಮಾತಾಡಕ್ಕೆ ಚಂದಲ್ಲ. ಒಬ್ಬರ ತಾಯಿಗೆ ನಿಮ್ಮೂರ್ನವರೇ 400 ಇತ್ತು ಶುಗರ್. ಎಷ್ಟಿತ್ತು? 400 ಇತ್ತು. ಇವತ್ತು ನೋಡಿ ಇಲ್ಲಿ ರಿಪೋರ್ಟ್ ಇದೆ ಕೈ. ಸುಮ್ಮನೆ ಮೊನ್ನೆ ದಾವಣಗೆರೆಗೆ ಹೋಗಿ ಪರೀಕ್ಷೆ ಮಾಡಿಸ್ಕೊಂಡು ಬಂದಿದೆ ಲ್ಯಾಬಲ್ಲಿ. 120ಕ್ಕೆ ಬಂದಿದೆ. ಖಾಲಿ ಹೊಟ್ಟೆಯಲ್ಲಿ 80. ಬೇಕಾದ್ರೆ ಕೊಡ್ತೀನಿ, ನೀವೇ ಒಂದ್ ಕಡೆಯಿಂದ ಬೇಕಾದ್ರೆ ಕಣ್ಣು ಆಡಿಸಿ ಕಣ್ಣು ಮಿಡಿಸಿದಂಗೆ ನೋಡ್ಕೊಂಡು 120 ಅಂತ ಹೇಳಿ. ಯಾಕೆಂದ್ರೆ ಈ ಜನ ಹೆಂಗಾಗಿ ಗೊತ್ತಾ? ಒಳ್ಳೆ ಹೇಳಿ ಕೇಳಂಗಿಲ್ಲ. ಯಾವ ಏನೇನೋ ಮಾಡ್ತಾರೆ ಜನ. ಅಲ್ಲಿ ಹೋಗ್ತಾರೆ, ಹಣ ಖರ್ಚು ಮಾಡಿ ತೊಂದರೆ ಮಾಡ್ತೀವಿ ಬಾಯಿ, ನಿನ್ನ ಆರೋಗ್ಯ ಸರಿ ಮಾಡ್ತೀವಿ ಬಾಯಿ, ಅಲ್ಲಿ ಕೊಡೋದು ಸರಿಯಾಗತ್ತೆ ಅಂತಾರೆ. ಏನಿಲ್ಲದೆ 120 ಶುಗರ್ ಬಂದಿದೆ ಊಟ ಆದ್ಮೇಲೆ. ಅವರ 12 ವರ್ಷದ ಶುಗರ್ ಇತ್ತಂತೆ. 12 ವರ್ಷದಿಂದ ಇಲ್ಲಿ ತನಕ ಶುಗರ್ 120 ಬಂದಿದ್ದು ಅವ್ರು ಎಷ್ಟರಲ್ಲೇ ಇಲ್ವಂತ. ಹೆಂಗ್ರಿ ಸಾಧ್ಯ ಆಯ್ತು? ಬರೀ ಓನ್ಲಿ ಆಹಾರದ ಬದಲಾವಣೆ. ನಮ್ಮ ಗುರುಲಿಂಗಣ್ಣವ್ರು ಕೊಡುವಂತ ಅಮೃತ. ನಾನು ಒಂಥರ ಡಾಕ್ಟರ್ ಆದ್ರೆ ಅವ್ರು ಒಂಥರ ವಿಶೇಷವಾದಂತ ವ್ಯಕ್ತಿ. ಅವ್ರು ತಯಾರು ಮಾಡ್ಕೊಟ್ಟಿದ್ರಿಂದನೇ ನಿಮ್ಗೆಲ್ಲ ಕುಡ್ಸಕ್ ಸಾಧ್ಯ ಆಗಿರೋದು. 15, 16, 17 ವರ್ಷ ನಾನು ಕುಡಿತಾ ಇದ್ದೀನಿ, ಜನಗಳಿಗೂ ಕುಡಿಸ್ತಾ ಇದ್ದೀನಿ. ಏನ ಎಣ್ಣೆಯ ತೆಂಗಿನ ಎಣ್ಣೆ. ಮತ್ತೆ ನೀವ್ ಎಣ್ಣೆ ಯಾವ ಎಣ್ಣೆ ಅಂತ ಇರ್ಬೇಕು ನೀವು? ಇವು ನಮ್ಮ ತಲೆ ಒಳಗೆ ಯಾವ್ದಾವ್ದೋ ಎಣ್ಣೆ ಅನ್ಕೊಂಡ್ಬಿಡ್ತಾರೆ. ತೆಂಗಿನ ಎಣ್ಣೆ ಎಂತ ಚೆನ್ನಾಗಿದೆ ಗೊತ್ತಿದ್ರೆ ಕುಡಿಬೇಕು ನೀವು. ಕುಡಿದು ನೋಡಿ ಗೊತ್ತಾಗುತ್ತೆ ಎಂತ ಅದ್ಭುತ ಅಂತ. ಎಂತ ತಾಯಿಯ ಹಾಲಿಗೆ ಸಮಾನ ಗೊತ್ತೇನ್ರಿ ಅದು. ಭೂಮಿ ಮೇಲೆ ಇಂಥ ಎಣ್ಣೆಯಲ್ಲಿ ಈ ತರ ಇದೆ ಅಂತ ಇಡೀ ಪ್ರಪಂಚಕ್ಕೆ ತೋರಿಸಿದಂತೆ ಏಕೈಕ ವ್ಯಕ್ತಿ ಗುರುಲಿಂಗಯ್ಯನವರು. ಜೋರ ಇಲ್ಲಿ ತನಕ ಯಾರು ಮಾಡಿಲ್ಲ ರೀ, ಯಾರು ಮಾಡದೇ ಇಲ್ಲ. ನಿಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇನೆ. ಈ ತರ ವಾಸ್ತವಿಕತೆ ಹೇಳಿ. ಇದು ಒಬ್ಬರದಲ್ಲವೇ ನಿಮ್ಮೂರಿನಲ್ಲಿ ಇದೇ ಪಾಂಡಮಟ್ಟಿಲಿ ಬರುವಂತ ಬಹಳ ಜನಕ್ಕೆ ಶುಗರ್ ಕಮ್ಮಿ ಆಗಿದೆ, BP ಕಮ್ಮಿ ಆಗಿದೆ. ಅನೇಕ ಜನಕ್ಕೆ ಈಗ ಮಂಡಿ ನೋವಿಲ್ಲ, ಬಹಳ ಜನ ಕಮ್ಮಿ ಆಗ್ತಾ ಇದೆ. ನಾವೇ ಪವಾಡ ಮಾಡ್ಲಿಲ್ಲಪ್ಪ. ಇವ್ರು ಕೊಟ್ಟು ನಾನು ಹೇಳಿದಲ್ಲ ಗುರುಲಿಂಗ ನಾವು ತೆಂಗಿನ ಎಣ್ಣೆ ಕುಡಿಸಿದೆ, ಅದನ್ನ ಹೆಂಗೆ ಕುಡಿಬೇಕು ಅಂತ ಹೇಳಿದೆ. ಆ ಕ್ಯಾಪ್ಸೂಲ್ಸ್ ಅನ್ನ ಮಾಡಿದ್ರೆ ಆಯುರ್ವೇದ ತುಂಬಾ ಚೆನ್ನಾಗಿದ್ದಾವೆ. ಆ ಕ್ಯಾಪ್ಸೂಲ್ಸ್ ಅನ್ನ ಹಿಂಗೆ ತಗೋಬೇಕು ಅಂತ ಹೇಳ್ಕೊಟ್ಟೆ. ಅದೇ ತೆಂಗಿನ ಎಣ್ಣೆಯಿಂದ ಪೇಸ್ಟ್ ಕೊಟ್ವಿ. ಎಂತ ಪೇಸ್ಟ್ ಇದು, ಒಂದು ಸರಿಯಾಗಿ ಅರ್ಥಕ್ಕಿದ್ರೆ ನಿಮಗೆ 1 ತಿಂಗಳಲ್ಲಿ ನಿಮ್ ಥೈರಾಯ್ಡ್ ನಾರ್ಮಲಿ ಬರುತ್ತೆ. ಥೈರಾಯ್ಡ್ ಅನ್ನೋದು ಕಾಯಿಲೆ ಎಲ್ಲ ನಮ್ಮ ಜನಕ್ಕೆ ಗೊತ್ತೇ ಇಲ್ಲ. ಈ 120 ಶುಗರ್ ಇರಬೇಕು ಅಂತ ಹೇಳಿದ್ರೆ ದೊಡ್ಡ ಮೋಸ ಮಾಡಿದ್ರು ನಮ್ಮ ಜನಕ್ಕೆಲ್ಲ. ನಮ್ಮಲ್ಲಿ ಆರೋಗ್ಯದ ಬಗ್ಗೆ ತಿಳುವಳಿಕೆ ಇಲ್ಲ. ಹೇಳ್ತೀವಿ ಅಂದ್ರೆ ಬರೋದಿಲ್ಲ. ಅಲ್ಲಿ ಟಿವಿ ನೋಡ್ಬೇಕಲ್ಲ, ಯಾರನ್ನ ಒಂದು ಗಂಟು 2 ಹೆಣ್ಮಕ್ಳನ್ನ ಹೆಂಗ್ ಮೇಂಟೈನ್ ಮಾಡ್ತಾನೆ ಅನ್ನೋದು ನೋಡ್ಬೇಕಲ್ಲ ನಮ್ಮ ಜನ, ನಮ್ಮ ತಾಯಿಯನ್ನು. ಅಯ್ಯೋ ನಿಮ್ಮ ಅದಕ್ಕೆ ಹೊಡೆದಾಡ ಜನ ಇದ್ದಾರೆ ಮನೇಲಿ ಗಂಡನ ಜೊತೆಗೆ ಅಲ್ವಾ? ರಿಮೋಟು ನಾನು ಅವ್ನು ನ್ಯೂಸ್ ನೋಡ್ಬೇಕು ಅಂತ, ಇವ್ರು ಧಾರಾವಾಹಿ ನೋಡ್ಬೇಕು ಅಂತ. ಇದಕ್ಕೆ ವಿಚ್ಛೇದನ ಆಗಿದವ್ರಿ. ನಿಮ್ಮೂರಲ್ಲಿ ಆಗಿರ್ಬೇಕಲ್ವಾ? ನಿಮ್ಮೂರಲ್ಲಿ ಆಗಿರ್ಬೇಕಲ್ಲ, ನೀವು ಒಳ್ಳೆ ಜನ. ಯಾಕಂದ್ರೆ ಅಂತ ಪೂಜ್ಯರಿದ್ದಾರೆ ಅಂದ್ರೆ ನಿಮ್ಮೂರಲ್ಲಿ ವಿಚ್ಛೇದನ ಆಗ್ತಾವ, ಖಂಡಿತ ಆಗುತ್ತೆ. ಅಲ್ಲಿ ನಮ್ಮ ಕಡೆ ಆಗಿದೆ ರೀ. ಕತೆಗೆ ಏನಿದು, ಎಲ್ಲಿಗೆ ಬರ್ತಾ ಇದೀವಿ ನಾವು? ಎಂತ ಜೀವನಕ್ಕೆ ಹೋಗ್ತಾ ಇದೀವಿ? ನಮ್ಮ ಉದ್ಧಾರ ಆಗೋದು ಏನು ನೀವು ತಲೆ ಒಳಗೆ ಇಟ್ಕೊಂತಲೆ
ನಮ್ಮ ಜೀವನ ಚೆನ್ನಾಗಿದ್ರೆ ಮನೆ ಮಠಗಳು ಮಾರಿದರೆ ಆರೋಗ್ಯಕ್ಕೆ ಆಸ್ಪತ್ರೆ ಕಟ್ಟಕ್ಕಾಗದಲ್ಲೇ ದುಡ್ಡನ್ನ ತಿಳ್ಕಲಿ. ನೀವೇನಾದ್ರು ತಲೆ ಒಳಗೆ ಇಟ್ಕೊಂಡಿದ್ರೆ ಮತ್ತೆ ನಾಳೆ ಕಷ್ಟ. ಎಷ್ಟು ಜನ ಬೀದಿ ಬಂದ್ರೆ ಗೊತ್ತಾ, ಒಂದೊಂದು ಪರಿಸ್ಥಿತಿಗಳನ್ನು ಒಂದ್ಸರಿ ನೋಡ್ಬಿಟ್ರೆ. ನಮ್ಮ ಒಬ್ಬರು ಸ್ನೇಹಿತರಿದ್ದಾರೆ ಹಾಸನದಲ್ಲಿ, ಸುಮಾರು ಬರೀ ಒಂದು ಲಿವರ್ ಸಮಸ್ಯೆ ಅಂತ ಹೋಗಿರೋದು. ಮತ್ತೊಂದು 1.5 ಕೋಟಿ ಖರ್ಚು ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ರು, ನನ್ನ ಮಕ್ಕಳು ಮದುವೆಗೆ ಮತ್ತೆ ಯಾರ ಮಾಡಿ 1.5 ಕೋಟಿ ಒಂದು ಸೈಟ್ ಇತ್ತಂತೆ, ಸೈಟ್ ಮಾರಿದ್ದಾರೆ. ಮಕ್ಕಳು ಮದುವೆಗೆ ಅಂತೇಳಿ ಒಡವೆ ಎಲ್ಲ ಮಾಡಿಟ್ಟಿದ್ದಾರೆ, ಅದನ್ನು ಮಾಡಿದ್ದಾರೆ. ಅವ್ನು ಹೇಳಕ್ ನೋಡ್ಬಿಟ್ರೆ ಕಣ್ಣಲ್ಲಿ ನೀರಲ್ಲದೆ ರಕ್ತ ಬರುತ್ತೆ. ಮಧ್ಯಮ ಕುಟುಂಬದ ಪರಿಸ್ಥಿತಿ ಏನಾಗ್ಬೇಡ. ಇವತ್ತು ಸುಮ್ಮನೆ ಒಂದು ಲ್ಯಾಬಿಗೆ ಹೋಗಿ ಚೆಕ್ ಮಾಡಿಸಿದ್ರೆ 1,000-2,000 ಕೊಡ್ಬೇಕ್ರಿ ನೀವು. ಅಂತಂದ್ರೆ ನಿಮ್ ದೇಹ 100 ವರ್ಷ ಕೆಲಸ ಮಾಡೋ ನಿಮ್ಮ ಅಂಗಗಳಿಗೆ ಒಂದು ಒಳ್ಳೆ ಎಣ್ಣೆ ಕುಡಿ ಅಂತ ನಮ್ಮ ಜನ ಇನ್ನು ನೋಡೋಣ ಮಾಡೋಣ ಅಲ್ವಾ ಮೆಟ್ರಿಮೆಂಟ್ ಸರ್. ನಾನು ಸೋಪ್ ತೋರಿಸಿದ್ದೇನೆ ಅವರಿಗೆ ಮನೆ ಬಂದಾಗ, ನೋಡೋಣ ಸರ್ ಇನ್ನೊಂದು ವಾರ ಬಿಟ್ಟು ಕಾಣೋದು. ಅಯ್ಯೋ ಶಿವನಲ್ಲಿ 100 ವರ್ಷ ಈ ಚರ್ಮ ಈ ಸ್ಕಿನ್ ಕೆಲಸ ಮಾಡ್ಬೇಕಲ್ಲ, ಒಳ್ಳೇದು ಹಚ್ಕೊಳ್ಳೋದು ಬೇಡವಾ, ಒಳ್ಳೆ ಪೇಸ್ಟಲ್ಲಿ ಅಂತಿಕದ್ ಬೇಡವಾ. ನಾವು ವ್ಯಾಪಾರಕ್ಕಲ್ಲಪ್ಪ ಹೇಳ್ತಿರೋದು. ನೀವು ಜನ ನಂಬ್ಕೊಂಡ್ರೆ ಗೊತ್ತಾ, ಏನೋ ಬುದ್ಧಿ ಕಲಿಸೋದು, ಏನೋ ಲಾಭ ಮಾಡ್ಕೊಡೋದು, ಏನಿರ್ಬೇಕು ಇವರು, ಇವ್ರಿಗೆ ನಿಮ್ಗೇನು ಸಂಬಂಧನ ಅಂತ ಇನ್ನೂ ತಲೆ ಒಳಗೆ ಯೋಚನೆ ಮಾಡೋದು ಏನಪ್ಪ. ಅವ್ರಿಗೂ ನಮಗೂ ಏನೂ ಇಲ್ಲ. ನಮ್ಮ ಜನ ಚೆನ್ನಾಗಿರ್ಬೇಕು ಅನ್ನುವಂಥ ಒಳ್ಳೆ ತಾಯಿ ಹೃದಯ ಇರುವಂಥ ಪೂಜ್ಯರು ಅಷ್ಟೇ, ಇನ್ನೇನು ಇಲ್ಲ ನಿಮಗೇನು. ಯಾಕೆಂದ್ರೆ ನಮ್ಮ ಹುಡ್ಕೊಂಡ್ ಬರ್ತಾರೆ ಡಾಕ್ಟರ್ಗಳು, ನಮ್ಮ ಮಾತನ್ನು ಕೇಳ್ತಿದ್ದಾರೆ. ನೀವು ಡಾಕ್ಟರ್ ಹತ್ರ ಹೋಗ್ತೀವಿ, ಡಾಕ್ಟರ್ಗಳು ನೀವು ಬದುಕ್ಸಲ್ಲ. ಬಸವಣ್ಣವ್ರ ಅವತ್ತು ಹೇಳಿದ್ದು ಏನಂತ ಹೇಳಿದ್ರು, ಏರಿ ನೀರು ಮುಂಗೊಡೆ, ಬೇರೆ ಕೈಯ ಮೇವಡೆ, ತಾಯಿಯ ಮನೆ ಹಾಲು ನಂಜಾಗಿ ಕೊಲುವಡೆ, ನಾರಿ ನನ್ನ ಮನೆಯಲ್ಲಿ ಕಳುವಡೆ, ಇನ್ಯಾರಿಗೆ ದೂರುವೆ ಕೂಡಲ ಸಂಗಮ ದೇವ ಅಂತ ಹೇಳಿದ್ದು. ಡಾಕ್ಟರ್ಗಳಿಗೆ ಹೃದಯಾಘಾತ, ಡಾಕ್ಟರ್ಗಳಿಗೆ ಕ್ಯಾನ್ಸರ್. ನೀವು ಹೋಗ್ತಾ ಇದ್ರಿ ಕ್ಯಾನ್ಸರ್. ಎಷ್ಟು ದಿನ ನೋಡಿರ್ಬೇಕು ಡಾಕ್ಟರ್ಗಳು ಸಾಯ್ತಾರೆ. ಉತ್ಪ್ರೇಕ್ಷೆ ನಿಮ್ಮ ಹತ್ರ ನಾನು ಹೇಳ್ತಾ ಇದ್ದಾರೆ. ನಿಸರ್ಗದ ದಾರಿಯಲ್ಲಿ ಬನ್ನಿ, ನಿಸರ್ಗವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಿಸರ್ಗದ ದಾರಿಯಲ್ಲಿ ಇವತ್ತು ಹೋದ್ರು ನೀವು 100 ವರ್ಷ ಬದುಕ್ತೀರಿ. ನಿಮ್ಗೆ ಗ್ಯಾರಂಟಿ ನಾನು ಬೇರೆ ಏನಿಲ್ಲ. ನಿಸರ್ಗ ಅಂತ ಏನಿಲ್ಲ, ಆ ನಿಸರ್ಗದ ಆ ನಿಯಮಗಳಿದ್ದಾವೆ, ಪಂಚಭೂತಗಳು ಅಂತ ಔಷಧಿಗಳಿದ್ದಾವೆ. ಇವುಗಳನ್ನ ನೀವು ಯಾವ ರೀತಿ ಬಳಸ್ಕೊಳ್ತಾ ಇದ್ರಿ ಅನ್ನೋದ್ರಿಂದ ನಿಮಗೆ ಆರೋಗ್ಯವನ್ನ ಚೆನ್ನಾಗಿರುತ್ತೆ. ಪೂಜ್ಯರು ಮಾತಾಡ್ತಾರೆ ಆಶೀರ್ವಾದ ಕೇಳಿರುವಂತ ಅವ್ರ ಹತ್ರ ಬಂದು ಹೇಳಿರುವಂತ ಎಷ್ಟೆಷ್ಟು ಜನ ಆರೋಗ್ಯವಾಗಿದ್ದಾರೆ, ಆರೋಗ್ಯವಂತರ ಆಗಿರುವಂತ ಅನುಭವಗಳನ್ನ ಅವ್ರ ಹತ್ರ ಹಂಚ್ಕೊಂಡಿದ್ದಾರೆ. ನಿಮ್ಗೆಲ್ಲ ಗೊತ್ತಾಗ್ತದೆ. ಹಾಗಾಗಿ ದಯಮಾಡಿ ನೀವು ಸರಿಯಾಗಿ ಬಳಸ್ಕೊಳ್ಳಿ. ನಿಮ್ಮಲ್ಲಿರುವಂತ ತಪ್ಪುಗಳನ್ನ, ನಿಮ್ಮಲ್ಲಿರುವಂತ ದೋಷಗಳನ್ನ ನೀವು ಇನ್ನೊಬ್ಬರ ಮೇಲೆ ಹೊಸಕ್ ಹೋಗ್ಬೇಡಿ. ನೀವೇನ್ ಗೊತ್ತ, ಕೆಲವು ಜನ ತಮ್ಮಗಿರೋದನ್ನ ತಮ್ಮಿಗೆ ಆಗದವದನ್ನ ಬೇರೆಯವರೆಲ್ಲ ಹೀಗೆ ಅಂತ ಹೇಳಿ ಕೆಲವು ಜನ ಏನ್ ಮಾಡ್ತಾರೆ, ಬೇರೆಯವ್ರಿಗೆ ಹಾಕ್ತಾರೆ. ಹಂಗ ಹಾಕ್ಬೇಡಿ. ತಪ್ಪು ಇರೋದು ಯಾರಲ್ಲೇ, ನಿಮ್ಮಲ್ಲಿ. ನೀವು ಸರಿ ಮಾಡ್ಕೊಳ್ಳಿ. ನೀವ್ ಹೆಂಗ್ ಸರಿ ಹಾಕ್ಬೇಕು, ಹೆಂಗ್ ಸರಿಯಾದ್ರೆ ಆರೋಗ್ಯವಾಗಿರ್ತೀರಿ, ಅದಕ್ಕೆ ನಾವು ನೋಡ್ತಾರೆ. ನಾವಿದ್ದೀವಿ, ನಿಮಗೋಸ್ಕರನೇ ಇದ್ದೀವಿ. ಅಂತ ದೊಡ್ಡ ಸಂಸ್ಥೆಯನ್ನ ಕಟ್ಟಿ ಮುಂದಕ್ಕೆ ದೊಡ್ಡ ಮಟ್ಟದಲ್ಲಿ ಇದನ್ನು ಕ್ರಾಂತಿ ಮಾಡಬೇಕು ಅಂತ ಹೊರಟಿರುವಂಥದ್ದು ನಾವು ಮತ್ತು ಗುರುಲಿಂಗಯ್ಯನವರು. ಅಂತ ಆರೋಗ್ಯದ ವಿಚಾರವನ್ನ ನಿಮಗೆ ಖಂಡಿತ ತಲುಪಿಸ್ತೀವಿ. ನೀವು ಚೆನ್ನಾಗಿರಕ್ಕೆ ಸಾಧ್ಯ ಆಗುತ್ತೆ. ಅಂತ ಶಕ್ತಿಯನ್ನ ನಿಸರ್ಗ ದೇವತೆ ಈ ಪ್ರಕೃತಿ ಕೊಟ್ಟಿದೆ. ಗೊತ್ತಾಯ್ತಲ್ವಾ? ನಾನು ಬಾಳ ಮಾತಾಡಲ್ಲ. ಕೊನೆಗೆ ಒಂದು ಜೋಕ್ ಹೇಳೋ ಸಣ್ಣ ಕಥೆ ಹೇಳಿ ಮುಗಿಸ್ತೀನಿ. ಯಾಕಂದ್ರೆ ಗುರುಲಿಂಗಯ್ಯನವ್ರು ಮಾತಾಡಲಿ, ನಾನು ಮಾತಾಡಿದ್ರೆ ಚಂದ, ನಾನು ಮಾತಾಡ್ತಲೇ ಇರ್ತೀನಿ. ಮತ್ತೆ ಯಾವಾಗ ಸಿಕ್ಕಿದ್ರೆ ನೀವು ನಾವು ಇದ್ರೆ ಮನ್ಸಿದ್ರೆ ಅಂತ ಮತ್ತೆ ನೀವೇನೇನೋ ಅನ್ಕೊಂಡಿರಿ. ನೀವು ಹೋಗೇ ಬಿಟ್ಟಿರ್ತಾರೆ. ನಾನು ಹಂಗೆಲ್ಲ ಅಲ್ಲ ರೇ, ನಿಮ್ಗೆಲ್ಲ ಏನೇನೋ ವಾಪಸ್ ಕೊಡ್ತೀರಪ್ಪ. ಅದಕ್ಕೆ ನನಗೆ ಹೇಳಕ್ ಬಂದ್ರಪ್ಪ. ನೋಡ್ರಿ, ಒಬ್ಬ ವಿದೇಶಿ ಮಹಿಳೆ ಈ ದೇಶದ ಇಲ್ಲಿನ ಅಂದ್ರೆ ಇಲ್ಲಿನ ವಾತಾವರಣ ಈ ಪ್ರಪಂಚದಲ್ಲಿ ಭೂಮಿಯಲ್ಲಿ ಎಲ್ಲೂ ಇಲ್ಲ. ಯಾಕಂದ್ರೆ ಗುರುಲಿಂಗಯ್ಯನವರು ಹೇಳ್ತಾರೆ, ಅವ್ರು 12 ದೇಶದಲ್ಲಿ ಕೆಲಸ ಮಾಡಿ ಬಂದವರು. ಅವ್ರ ದೇಶದಲ್ಲೆಲ್ಲ ಸುಮಾರು ಬೇರೆ ಬೇರೆ ದೇಶದಲ್ಲಿ ಕೆಲಸ ಮಾಡಿ ಒಬ್ಬನೇ ಮಗ 40-45 ಎಕರೆ ಅವ್ರ ಅಕ್ಕನೂ ಬಂದಿದ್ದಾರೆ. ಬಹಳ ಒಳ್ಳೆ, ಸುಮ್ಮನೆ ಸಣ್ಣ ಪುಟ್ಟ ಎಲ್ಲ ಅವರು ಬಹಳ ವಿಚಾರವಂತರು. ಅವ್ರೊಳ್ಳೆ ಚೆನ್ನಾಗಿ ಮಾತಾಡ್ತಾರೆ. ನಾನು ನೋಡಿ ಬೆಳಿಗ್ಗೆ ನೋಡ್ತಾ ಇದ್ದೆ. ನೋಡಿ, ಭಾರತ ಯಾಕೆ ವಿಶೇಷ ಗೊತ್ತಿದ್ರೆ, ಸುಮ್ಮನೆ ನಾವು ಜಾತಿ ಧರ್ಮ ಅದು ಇದು ಅಂತ ಕಚ್ಚಾಡ್ ಸಾಯ್ತಾ ಇದ್ದೀವಿ. ಇನ್ನೂ ಇಂಥ ವಾತಾವರಣದಲ್ಲಿ ಸುಮ್ಮನೆ ಚೆನ್ನಾಗಿ ಬದುಕಿರ್ ಸಾಕಿಲ್ಲ ಅಷ್ಟೇನೆ. ಎಲ್ಲ ತಾನಾಗೆ ಆಗುತ್ತೆ. ಬಸವಣ್ಣವ್ರನ್ನ ಉಳಿಸಿ ಅಂತ ಬಸವಣ್ಣವ್ರು ಹೇಳಿರ್ಲಿಲ್ಲ. ತಾನಾಗಿ ಅವ್ರ ಆಚಾರ ವಿಚಾರಗಳು ಉಳಿತಾ ಬಂದವರು ಈ ಭೂಮಿ ಇರತಕ್ಕ ಉಳಿದೆ. ನೀವು ನಾವು ತಲೆ ಕೆಡಿಸ್ಕೊಳ್ಳೋದೇ ಬೇಡ, ನೀವು ಹೇಳೋದೇ ಬೇಡ ರೀ. ನೀವು ಹೇಳಿದ ಹೋದ್ರು ಅದು ಹಂಗಾಗುತ್ತೆ. ಯಾಕೆಂದ್ರೆ ಅಂತಹದ್ದು ಅದ್ರಲ್ಲಿ ಇದೆ. ಹಂಗಾಗಿ ಇಲ್ಲಿ ನೀವು ನಾವು ಬದುಕಬೇಕಾಗಿರೋದು ಇಂಥ ವಾತಾವರಣದಲ್ಲಿ ಚೆನ್ನಾಗಿ ಇರೋದನ್ನ. ಯಾಕೆಂದ್ರೆ ಮತ್ತೆ ನೀವು ಇಲ್ಲಿ ಹುಟ್ಟಿರೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಅಪ್ಪನಾಣಗಳು ನಿಮ್ಮನ್ನು ಪಾಠ ಮಟ್ಟಿ ಮತ್ತೆ ಹುಡ್ಸೋದೇ ಇಲ್ಲ, ಸರಿಯಾಗಿ ಬದುಕಲಿಲ್ಲ, ಬೇಗ ರೋಗ ಬಂದು ಸತ್ತರಿ ಅಂದ್ರೆ ನಿಮ್ಮನ್ನ ಇರಾನು ಅವೆಲ್ಲ ಇದಾವಲ್ಲ ಅರಬ್ ಕಂಟ್ರಿಗಳು, ಬರೀ ಯುದ್ಧ ಗಲಾಟೆ. ನೀವು ವಿಚಿತ್ರ ಇದೆ. ಅಲ್ಲೇ ಮತ್ತೆ ಹುಡ್ಸಲ್ಲ. ಯಾವ್ದೋ ಪುಣ್ಯದಿಂದ ಹುಟ್ಟಿದಿರಿ, ಮತ್ತೆ ಇಂಥ ಗುರುಗಳು ಸಿಕ್ಕಿದ್ದಾರೆ, ಬಳಸ್ಕೊಳ್ಳಿ. ಮತ್ತೆ ಬೇಗ ಏನಾದ್ರು ಸತ್ತರಿ ಅಂದ್ರೆ ನಮ್ಮ ಅಪ್ಪನಾಣ ನಿಮ್ಮನ್ನು ಕಳಿಸೋದೇ ಇಲ್ಲ. ಯಾಕೆ ಹೇಳ್ತಿದ್ರು ಗೊತ್ತಾ? ಆ ತಾಯಿ ಹೇಳ್ತಾರೆ, ಕೇಳಿಸ್ಕೊಳ್ಳಿ, ಬಹಳ ಒಳ್ಳೆ ಮಾತು ಹೇಳ್ತಾರೆ.
ದಯವಿಟ್ಟು ಭಾರತಕ್ಕೆ ಹೋಗಬೇಡಿ ಎಂದ ವಿದೇಶಿ ಮಹಿಳೆ. ಏನಂತ ಹೇಳಿದ್ದ ಮಹಿಳೆ? ದಯವಿಟ್ಟು ಭಾರತ ದೇಶಕ್ಕೆ ಹೋಗಬೇಡಿ. ಯಾಕೆ ಹೇಳ್ತಾರೆ ಮಹಿಳೆ? ಏನಪ್ಪ ನೀವು ವಿಚಿತ್ರ ಅನ್ಸ್ಬಿಡ್ತಾವ ಹೇಳಿದ್ದು. ಒಬ್ಬ ವಿದೇಶಿ ಮಹಿಳೆ ತಮ್ಮ ಮಕ್ಕಳೊಂದಿಗೆ ಭಾರತಕ್ಕೆ ಪ್ರವಾಸಕ್ಕೆ ಬಂದಿದ್ದು ಅವರು ಹೀಗೆ ಬರೆದುಕೊಂಡಿದ್ದಾರೆ, ಭಾರತಕ್ಕೆ ಹೋಗಬೇಡಿ. ಯಾಕೆಂದ್ರೆ ನೀವು ಅದ್ಭುತ ಆಹಾರವನ್ನು ಸವಿಯುತ್ತೀರಿ. ಎಲ್ಲೇ? ಭಾರತದಲ್ಲಿ. ಮುಂದೆ ಶ್ರೀಮಂತ ಸಂಸ್ಕೃತಿಯನ್ನು ಅನುಭವಿಸುತ್ತೀರಿ, ಅದ್ಭುತ ಜನರನ್ನು ಭೇಟಿಯಾಗುತ್ತೀರಿ. ಇಷ್ಟು ಚೆನ್ನಾಗಿ ಅಂತ ನೋಡಿ ಆ ತಾಯಿ. ಏನಂತ? ಅದ್ಭುತ ಸಂಸ್ಕೃತಿಯನ್ನು ಅನುಭವಿಸ್ತೀರಿ, ಅದ್ಭುತ ಆಹಾರವನ್ನು ಸವಿಯುತ್ತೀರಿ, ಮತ್ತೆ ಅದ್ಭುತ ಜನರನ್ನು ಭೇಟಿಯಾಗುತ್ತೀರಿ. ನಂತರ ದೇಶವನ್ನು ಬಿಟ್ಟು ಹೋಗಲು ಇಚ್ಛೆ ಆಗುವುದೇ ಇಲ್ಲ. ಏನಂತ ಹೇಳ್ತಾ ನೋಡು, ಈ ದೇಶ ಬಿಟ್ಟು ಹೋಗ್ಬೇಕು ಅಂತ ಇಚ್ಛೆ ಆಗುವುದೇ ಇಲ್ಲ ಅಂದ್ರೆ ಅಂತ ದೇಶ ಇದು. ನಮ್ಮಲ್ಲೇ ಎಲ್ಲದೂ ಇದೆ, ಆದ್ರೆ ಇಲ್ಲಿ ಯಾಕೆ ಬದುಕ್ತಾ ಇದ್ದೀವಿ ನಾವು? ಇಂಥ ದೇಶದಲ್ಲಿ ಹೆಂಗಿರ್ಬೇಕು? ನಮ್ಮನ್ನು ನಾವು ಸರಿ ಮಾಡ್ಕೊಳ್ಳೋದು ಬಿಟ್ಟು ನಾವು ಇನ್ನೊಬ್ಬರನ್ನ ಸರಿ ಮಾಡೋತರ ಹೋಗಿ ಹಿಂಗಾಗಿದ್ದೆ. ಏನಾಗ್ಬಿಡ್ತು, ಒಬ್ಬ ಡಾಕ್ಟರ್ ಹತ್ರ ಹೋದ. ಕೇಳಿಸ್ಕೊಳ್ಳಿ, ಬಹಳ ಮಜಾ ಇದೆ. ಡಾಕ್ಟರ್ ನನ್ನ ಹೆಂಡತಿಗೆ ಕಿವಿ ಕೇಳಾಗುತ್ತೆ. ಮತ್ತೆ ಏನು ಮಾಡೋದು ಈ ಥರ ಸಿಸ್ಟಮ್ ಬಂದಾಗ ಸೈಲೆಂಟ್ ಮಾಡ್ಬೇಕ್ರಿ. ವಿದೇಶದಲ್ಲಿ ಯಾಕೆ ಗೊತ್ತಾ, ಬಹಳ ಬೆಲೆ. ಒಂದೊಂದು ಉಪನ್ಯಾಸಕ್ಕೆ ಕೇಳಿಸ್ಕೊಳ್ಳಿ, ಬೇಗ ಮುಗಿಸ್ಕೊಡ್ತೀನಿ ನಾನು. ಹೆಂಡತಿ ಕಿವಿ ಕೇಳಲ್ಲ. ಡಾಕ್ಟರ್ ಅಂದ್ರು, ಅಲ್ಲ ಕಣಪ್ಪ ನಿನ್ನ ಹೆಂಡತಿ ಕಿವಿ ಕೇಳಲ್ಲ ಅಂತ ಇಲ್ಲಿ ಬಂದು ಹೇಳಿದೆ. ನನಗೇನು ಗೊತ್ತಾಗುತ್ತೆ? ನೀನು ಮನೆಗೂ ಎಷ್ಟು ದೂರದಿಂದ ನಿನ್ನ ಹೆಂಡತಿಗೆ ಕಿವಿ ಕೇಳೋದಿಲ್ಲ ಅನ್ನೋದು ತಿಳ್ಕಮ್ಮ. ಆಮೇಲೆ ಅದಕ್ಕೆ ಏನಾದ್ರು ಔಷಧಿ ಮಾತ್ರ ನಾನು ಆಮೇಲೆ ನೋಡೋಣ ಏನು ಹೇಳ್ಬೋದು ಅಂತೇಳಿ. ಆಯ್ತು, ಹೋದ ಮನೆಗೆ. ಮಧ್ಯಾಹ್ನದ ಸಮಯ. ಹೆಂಡತಿಯನ್ನ ಕೂಗ್ದ, ಇಲ್ಲಿಂದ ಹೊರಗಡೆಯಿಂದ, ಅದೇನೋ ಹೊರಗಿನ ಬಾಕ್ಲು ಅಂತಲ್ಲ, ಆ ಬಾಕ್ಲಿಂದ. ಹೆಂಡತಿಗೆ ಏನ್ ಸಾಂಬಾರು ಮಾಡಿದೆ ಮಧ್ಯಾಹ್ನದಲ್ಲಿ ಅಂತ ಕೇಳಲಿಲ್ಲ. ಅಂದ್ರೆ ಹತ್ತತ್ರ 40 ಅಡಿ ದೂರದಿಂದ ನನ್ನ ಹೆಂಡತಿಗೆ ಏನ್ ಕೇಳಲ್ಲ? ಕಿವಿ ಕೇಳಲ್ಲ. ಒಂದು 10 ಅಡಿ ನಡುಮನೆ ಅಂತ ಇರುತ್ತಲ್ಲ, ನಡುಮನೆ ಬಾಕ್ಲು ಅಂತ ಇರುತ್ತೆ, ಗೊತ್ತಿರುತ್ತೆ. ಅಲ್ಲಿಗೆ ಹೋಗಿ ಕೂಗಿದ, ಏನ್ ಸಾಂಬಾರು ಮಾಡಿದ್ಯಾ ಅಂತ. ಅಲ್ಲೂ ಕೇಳಿಲ್ಲ. ಹಂಗಾರೆ 30 ಅಡಿ ದೂರದಿಂದ ಕೇಳಲ್ಲ. ಹತ್ತತ್ರ ಅಡಿಗೆ ಮನೆ ಹತ್ತತ್ರ ಒಂದು 10 ಅಡಿ 15 ಅಡಿ ದೂರದಲ್ಲಿ ಇಟ್ಕೊಂಡು ಏನ್ ಸಾಂಬಾರು ಮಾಡಿದ್ಯಾ ಅಂತ ಹೋಗಿಲ್ಲ. ಅವಾಗ ಹೆಂಡತಿ ಅಂದ್ರು, ಅಲ್ಲರಿ ಆಗ್ಲಿಂದಲೂ ಬಡ್ಕಂತ ಇದ್ದೀನಿ, ಸೊಪ್ಪಿನ ಸಾರು ಮಾಡಿ ಅಂತ. ಕಿವಿ ಕೇಳ್ದವತ್ತು ಯಾರಿಗೆ? ಇವನಿಗೆ. ಕೇಳಲ್ಲ ಅಂತ ಹೇಳ್ತಾರೆ ಯಾರಿಗೆ? ಹೆಂಡತಿಗೆ. ನಮ್ಮ ಜನ ಹಿಂಗೆ ಆಗಿಲ್ಲ, ನಮ್ಮ ದೇಶ ಸರಿ ಇಲ್ಲ, ಈ ದೇಶದ ಜನ ಸರಿ ಇಲ್ಲ, ಇಲ್ಲಿ ಅನಾಗರಿಕರು, ಇವು ಹಿಂಗೆ ಆಳ ಮೂಲ ಅದು ಇದು ಇಷ್ಟ. ಸರಿ ಮಾಡ್ಕೊಂಡ್ರೆ ನಿಮ್ ಕಣ್ಣನ್ನ ಆಮೇಲೆ ಎಲ್ಲ ಸರಿ ಆಗುತ್ತೆ. ಇದನ್ನು ಬಿಟ್ಟು ನೀವು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂದ್ರೆ ಹೆಂಗಾಗ್ತದೆ? ಕೇಳಿಸ್ಕೊಡಿ. ಇದು ಕೊನೆಯ ಒಂದು ಸಣ್ಣ ಮಾತಾಡೋದು ಏನ್ ಗೊತ್ತಾ? ಒಬ್ಬ ಫೋಟೋ ಸ್ಟುಡಿಯೋಕ್ಕೆ ಹೋದ. ಒಳ್ಳೆ ಸಣ್ಣ ಕಥೆ, ಒಂದು ಒಳ್ಳೆ ಸಂದೇಶ ಕೇಳ್ಕೊಂಡು ಮಾತು ಮುಗಿಸಿ. ಫೋಟೋ ಸ್ಟುಡಿಯೋಕ್ಕೆ ಹೋದ್ರು. ಆ ಫೋಟೋ ಸ್ಟುಡಿಯೋ ಕಡೆ ಒಂದು ಬೋರ್ಡ್ ಹಾಕಿದ್ರು. ಸ್ಟುಡಿಯೋ ಮುಂದೆ ಏನಂತ ಬೋರ್ಡಲ್ಲಿ ಒಂದು 3 ಬಂದಿತ್ತು. ತಮ್ಮ ಫೋಟೋವನ್ನು ಇದ್ದಾಗೆ ತೆಗೆದುಕೊಡೋದಕ್ಕೆ ಕೇವಲ 30 ರೂಪಾಯಿ. ಎಷ್ಟು? ತಮ್ಮ ಫೋಟೋ ಹೆಂಗಿರುತ್ತೆ ಹಂಗೆ ತೆಗೆದುಕೊಡೋದಕ್ಕೆ ಎಷ್ಟು? 30 ರೂಪಾಯಿ. ನೀವ್ ಹೆಂಗೆ ಮನಸ್ಸಿನಲ್ಲಿ ಅನ್ಕೊಳ್ತಿರೋ ಹಂಗೆ ತೆಗೆದುಕೊಡ್ಬೇಕು ಅಂದ್ರೆ ಆ ಫೋಟೋಕ್ಕೆ 50 ರೂಪಾಯಿ. ಏನಂತ? ನಿಮ್ಮ ಮನಸ್ಸಲ್ಲಿ ಏನೋ ಭಾವನೆ ಇದೆ, ನನ್ನ ಫೋಟೋ ಹೆಂಗಿದ್ರೆ ಚೆನ್ನಾಗಿರುತ್ತೆ ಅಂತ, ಹಂಗೆ ತೆಗೆದುಕೊಡೋಕೆ ಎಷ್ಟು? 50 ರೂಪಾಯಿ. ಇನ್ನೂ ಕೊನೆಗೆ ಒಂದು ಹೆಸರು, ಕೊನೆಗೆ ಒಂದು ಮಾತಿತ್ತು. ಈ ಸಮಾಜ ಹೆಂಗೆ ಬಯಸುತ್ತೋ, ಈ ಸಮಾಜ ನಿಮಗೆ ನೋಡ್ಬೇಕು ಅಂತ ಅನ್ಸುತ್ತೋ ಹಂಗೆ ತೆಗೆದುಕೊಡೋದಕ್ಕೆ 100 ರೂಪಾಯಿ ಅಂತ ಇತ್ತು. ಎಷ್ಟು ರೂಪಾಯಿ? 100 ರೂಪಾಯಿ. ಒಬ್ಬ ಅವ್ನು ಕೇಳ್ದ, ಈ ತರ ಬೋರ್ಡ್ ಹಾಕಿದೆಯಲ್ಲ, ಇದರಲ್ಲಿ ಯಾರು ಹೆಚ್ಚು ಯಾವ ಫೋಟೋ ತೆಗೆಸ್ಕೊಂಡಿದ್ದಾರೆ ಅಂತ ಕೇಳ್ದ ಅವನು. ಅವಾಗ ಅವನಂದ, ಸರ್ ಇಲ್ಲಿ ತನಕ ಬಂದಿರೋರಲ್ಲಿ ಒಬ್ರು 30 ರೂಪಾಯಿ ಫೋಟೋ ಯಾರೂ ತೆಗೆಸಿಲ್ಲ, 50 ರೂಪಾಯಿದು ತಿರುಗೂ ನೋಡಿಲ್ಲ, ಎಲ್ಲರೂ ತೆಗೆಸಿರೋದು ಯಾವುದು? 100 ರೂಪಾಯಿ ಫೋಟೋನೇ ಬಿಟ್ರೆ ಇವತ್ತೆಲ್ಲ ಹೊರಗಿನ ಜಗತ್ತಿಗೆ ದೊಡ್ಡ ಮನೆ, ದೊಡ್ಡ ಕಾರು, ದೊಡ್ಡದು ಅಂತ ಕಾಣ್ತಿದಾವಲ್ಲ, ಆ ಮನೆ ಒಳಗೋದು ನರಕನೇ ಬೇರೆ, ಒಳಗಿರೋದಕ್ಕೆ ಬೇರೆ. ನರಕ ಏನ್ ಗೊತ್ತಾ? ಬರೀ ಎಲ್ಲ ಮಂಡಿ ನೋವಂತೆ, ಸೊಂಟ ನೋವಂತೆ, ಬೀಪ್ ಅಂತೆ, ಶುಗರ್ ಅಂತೆ, ಹಾಲಂತೂ ಏನಿದು. ಒಂದು ಮನೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಈ ಶರೀರ ಅನ್ನುವಂಥದ್ದು. ಅದನ್ನೇ ಬಸವನವರು ದೇಹದಲ್ಲಿ ಮೂಲ ಅಂತ ಹೇಳಿದ್ದು. ಅಂತ ಶರೀರವನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ನಮ್ಮ ಕಡೆಯಿಂದ ಇನ್ನೂ ಸಲಹೆ. ನಾಳೆ ಬೆಳಿಗ್ಗೆ ತಕ್ಕ ಇರ್ತೇವೆ. ನಾಳೆ ಬೆಳಿಗ್ಗೆ ಅಂತಿಮ ದರ್ಶನ ನಮ್ದು. ಒಂದು 9 ಗಂಟೆಗೆ ನಾನು ಹೊರಡಬೇಕು. ಯಾಕಂದ್ರೆ ಒಬ್ಬಳೇ ಹೆಂಡತಿ ಬಿಟ್ಟು ಬಂದಿದ್ದೇನೆ, ನೋಡೋಕೆ ಹೋಗ್ಬೇಕು. ಹಂಗಾಗಿ ಪೂಜೆ ಬೇಕಾದ್ರೆ ಇನ್ನೂ ಇಲ್ಲೇ ಇದು ಬಿಡಪ್ಪ ಅಂತಾರೆ. ಆದ್ರೆ ಏನ್ ಮಾಡೋದು? ಒಂದು ಸಂಸಾರ ಕಟ್ಕೊಂಡ್ಬಿಟ್ಟಿದ್ದೀವಿ. ಆದ್ರೂ ಸಂಸಾರದಲ್ಲಿ ಇದ್ರು ಬಸವಣ್ಣವ್ರು ಹೇಳಿದಾಗೆ ನೋಡಿ ಅದೇನೆ ಅಂತಿಮ ನೋಡಿ ಬಳಸಿ ಬ್ರಹ್ಮಚಾರಿ ಉಂಡು ಉಪವಾಸ ಅಂತ. ದಿನಕ್ಕೆ 2 ಟೈಮ್ ಊಟ ಮಾಡೋದು ನಾನು.
ಹೀಗೆ ಎಲ್ಲೆಲ್ಲಿ ಇರುತ್ತೋ ಕಾರ್ಯಕ್ರಮ ನಿರಂತರ ಹೋಗ್ತಾ ಇರ್ತೇವೆ. ಇದನ್ನೇ ಬಸವಣ್ಣವರಿಗೆ ಸಂಸಾರದಲ್ಲಿ ಅಂತೂ ಇದ್ದಂಗೆ ಬದುಕು, ಉಂಡ್ರು ಉಂಡ್ಲಾರ್ದಂಗಿರು, ಇದನ್ನು ಹೇಳ್ಕೊಟ್ಟಿದ್ದೆ ಬಸವಣ್ಣನವರಿಗೆ ಈ ಪ್ರಪಂಚಕ್ಕೆ. ಹಾಗೆ ಬದುಕ್ತಾ ಹಾಗೆ ಹೋಗ್ತಾ ಇಂಥ ಪೂಜ್ಯರ ಮಾರ್ಗದರ್ಶನ, ಇಂಥ ಪೂಜ್ಯರ ಆಶ್ರಯ ನನಗೆ ಸಿಕ್ಕಿತ್ತು. ಸುದೈವ ನಾನು 25 ವರ್ಷ ಈ ಕ್ಷೇತ್ರದಲ್ಲಿದ್ದು, ಅದಕ್ಕೆ ಒಂದು ಮಾತು ಹೇಳ್ತಾರೆ, ಯಾರಿಗೆ ಒಂದು ಟೈಮ್ ಬರತಕ್ಕ ಗುರುವಿನ ಆಶ್ರಯ ಅಥವಾ ರಾಜಾಶ್ರಯ ಸಿಕ್ಬಿಟ್ರೆ ಆ ವ್ಯಕ್ತಿಯ ಜ್ಞಾನ ಅಥವಾ ಏನೇ ಇರ್ಬೋದು, ಅವನು ಮಾಡುವಂಥ ಸಾಧನೆಗೆ ಗುರು ಅಂತ ಒಂದು ವ್ಯಕ್ತಿ ಸಿಕ್ಕಿದ್ರೆ ಅಥವಾ ಒಳ್ಳೆಯ ರಾಜ ಅಂತ ಒಬ್ಬ ವ್ಯಕ್ತಿ ಸಿಕ್ಬಿಟ್ರೆ ಅವನ ಎತ್ತರನೇ ಬೇರೆ ಇರುತ್ತೆ. ಅಂತ ಗುರುವಿನ ಆಶ್ರಯ ನನಗೆ ಸಿಕ್ಕಿದೆ. ನನ್ನ 25 ವರ್ಷದ ಸಾರ್ಥಕತೆಗೆ ಇವತ್ತು ಅದನ್ನು ಫಲ ಕೊಟ್ಟಿದೆ ಅಂತ ಹೇಳ್ತಾ, ಅಂತ ಪರಮ ಪೂಜ್ಯರಿಗೆ ನಮಗೆಲ್ಲ ಮೊದಲ ತಮ್ಮ ಸುದೀರ್ಘ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಂಡಂತಹ ಶರಣರಾದ ಚೇತನ್ ಗುರೂಜಿಯವರಿಗೆ ಶ್ರೀಮಠದ ವತಿಯಿಂದ ಗೌರವ ಸಮರ್ಪಣೆ ಸ್ವೀಕರಿಸಬೇಕು ಅಂತೇಳಿ ನಾನು ಅವರಲ್ಲಿ ಕೇಳ್ಕೊಳ್ತೇನೆ. ಹಾಗೆ ಇವತ್ತಿನ ದಾಸೋಹಿಗಳಾಗಿರ್ತಕ್ಕಂಥ ಸೋಮಶೇಖರ್ ಎಳನಾಡು ಅವರು ಸಹ ಬಂದು ಶ್ರೀಗಳವರಿಂದ ಗೌರವವನ್ನು ಸ್ವೀಕರಿಸಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ.